ಅದರ ಜೊತೆಗೆ ನಮ್ಮೊಟ್ಟಿಗೆ ನಮ್ಮ ಸೆಲೆಬ್ರಿಟೀಸ್ ಎಲ್ಲರೂ ಸಹ ಇಲ್ಲಿದ್ದಾರೆ. ಪ್ರಣೀತ ಸುಭಾಷ್ ಮೋರ್ಚಾ, heartily welcome to Anil Shetty as well. We would like to welcome Dr. Sandeep Kumar, State President for BJP Yuva Morcha. Heartily welcome to you as well, sir. ಅದರ ಜೊತೆಗೆ ನಮ್ಮೊಟ್ಟಿಗೆ ನಮ್ಮ ಸೆಲೆಬ್ರಿಟೀಸ್ ಎಲ್ಲರೂ ಸಹ ಇಲ್ಲಿದ್ದಾರೆ. ಪ್ರಣೀತ ಸುಭಾಷ್ ರವರಿದ್ದಾರೆ, ಸೋಷಿಯಲ್ ವರ್ಕರ್ ಜೊತೆಗೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಹಳಷ್ಟು ಕನ್ನಡದಲ್ಲಿ ಕನ್ನಡ ಸಿನಿಮಾಗಳನ್ನು ಮಾಡಿರೋಂಥ ಹೆಗ್ಗಳಿಕೆ ಅವರಿಗಿದೆ. ಸೊ ನೀವು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಮೂವಿ ನೋಡಿರ್ತೀರಾ. ಸೊ ಅದರಲ್ಲಿ ಅವರು ನಟಿಯಾಗಿ ನಟಿಸಿ ಬಹಳಷ್ಟು ಜನರ ಮನಸ್ಸನ್ನು ಕದ್ದಿದ್ದಾರೆ ಪ್ರಣೀತ ಸುಭಾಷ್ ರವರು. ಆ್ಯಂಡ್ ಆಲ್ಸೋ ಹ್ಯಾವ್ ನಮ್ಮ ಕರ್ನಾಟಕದ ಅದ್ಭುತವಾದಂಥ ರ್ಯಾಪರ್ ಮತ್ತು ನಮ್ಮೆಲ್ಲರ ಯಂಗ್ಸ್ಟರ್ಸ್ ನಮ್ಮನ ಗೆದ್ದಿರುವಂಥ ಚಂದನ್ ಶೆಟ್ಟಿ ಅವರು ಸಹ ಇಲ್ಲಿದ್ದಾರೆ. ಹಾರ್ಟ್ಲಿ ವೆಲ್ಕಮ್. ಹ್ಯಾವ್ ರಘು ಗೌಡ ಅವರು. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಏನೇ ಓಪನ್ ಮಾಡಿದ್ರು ಫಸ್ಟ್ ನಮ್ಮ ರಘು ಗೌಡ ಅವರೇ ಬರ್ತಾರೆ. ಎಷ್ಟೇ ಬೇಜಾರಾಗಿ ನೀವು ಆರಾಮಾಗಿ ಅಥವಾ ಅಯ್ಯೋ ಓದಕ್ಕೆ ಮೂಡಿಲ್ಲ ಅಂತ ಏನಾದರೂ ಕೂತ್ಕೊಂಡಿದ್ರೆ ಇವರ ಒಂದು ಇನ್ಸ್ಪಿರೇಷನಲ್ ಅಥವಾ ಒಂದು ನಮ್ಮ ಮುಖದಲ್ಲಿ ಒಂದು ನಗು ತರೋ ಅಂಥ ವಿಡಿಯೋಸನ್ನ ನೋಡುವಂಥ ಒಂದು ಅದ್ಭುತವಾದ ವಿಡಿಯೋಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ ರಘು ಗೌಡ ಅವರು. ಹ್ಯಾಟ್ಸ್ ಆಫ್ ಟು ಯು. ಇನ್ನೂ ಒಳ್ಳೆ ಇಂತಹ ಅದ್ಭುತವಾದ ಕಾನ್ಸೆಪ್ಟ್ ಜೊತೆಗೆ ಹೊರಬನ್ನಿ ನೀವು ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಎ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಇವೆಂಟ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅವರ್ ಗಾರ್ಜಿಯಸ್ ಆ್ಯಂಡ್ ಬ್ಯೂಟಿಫುಲ್ ಸಂಜನಾ ಆನಂದ್ ಇಯರ್. ಸೊ ಜೋರಾದ ಚಪ್ಪಾಳೆ. ಸಲಗಾದಲ್ಲಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಂತ ದ ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ಸಂಜನಾ ಆನಂದ್ ಇಸ್ ಇಯರ್. ಅಂಡ್ ವಿ ಆಲ್ಸೋ ಹ್ಯಾವ್ ಇತ್ತೀಚೆಗೆ ಬಹಳಷ್ಟು ಸೌಂಡ್ ಮಾಡಿದಂಥ ಕನ್ನಡದ ಒಂದು ಚಿತ್ರ ಯಾವ್ದಿರ್ಬೋದು ಹೇಳಿ? ಕೇಳಿಸ್ತಾ ಇಲ್ಲ? ಕಾಂತಾರ, ಹೌದಲ್ವಾ? ಕಾಂತಾರ ಅಂದಿದ ತಕ್ಷಣ ನಿಮಗೇನು ನೆನಪಾಗುತ್ತೆ? ರಿಷಬ್ ಶೆಟ್ಟಿ ಅವ್ರು ನೆನಪಾಗ್ತಾರೆ. ಮತ್ತಿನ್ನೇನು ನೆನಪಾಗ್ಬೋದು? ಕಂಬಳ. ಎಸ್, ಎಕ್ಸಾಕ್ಟ್ಲಿ. ಯಾರಿಗಿಲ್ಲಿ ಕಂಬಳ ಅಂದರೆ ಗೊತ್ತು? ಆಲ್ ಆಫ್ ಯು ನೋಸ್? ಎಸ್. ರೀಸೆಂಟಾಗಿ ಮೊನ್ನೆ ಅಷ್ಟೇ ಮಕರ ಸಂಕ್ರಾಂತಿ ಆಯಿತು. ಮಕರ ಸಂಕ್ರಾಂತಿಯಲ್ಲಿ ನಮ್ಮ ಒಂದು ಧರ್ಮದ ಪ್ರಕಾರ, ಅಂದರೆ ನಾವೆಲ್ಲರೂ ಆಚರಿಸೋ ಪ್ರಕಾರ, ಸಂಕ್ರಾಂತಿಯಲ್ಲಿ ನಾವೇನು ಮಾಡ್ತೀವಿ, ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ಬೀರ್ತೀವಿ. ಜೊತೆಗೆ ಮನೆಗೂ ಹೋಗಿ ಈ ಒಂದು ಎಳ್ಳು ಮತ್ತು ಬೆಲ್ಲ ಎರಡೂ ತಿಂದು ಎಲ್ಲ ಸುಖ, ಶಾಂತಿ, ನೆಮ್ಮದಿ ಎಲ್ಲ ನಿಮ್ಮ ಮನೆಗೆ ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಎಳ್ಳು ಬೆಲ್ಲವನ್ನು ಬೀರ್ತಾರೆ. ಅದರ ಜೊತೆಗೆ ನಿಮ್ಮೆಲ್ಲರೂ ಯಾರಿಲ್ಲಿ ಹಳ್ಳಿಯಲ್ಲಿ ಹಬ್ಬಗಳನ್ನು ಆಚರಿಸಿದ್ದೀರಾ, ಮಕರ ಸಂಕ್ರಾಂತಿ ಹೇಗೆ ಆಚರಿಸ್ತಾರೆ ಅನ್ನೋದು ಗೊತ್ತಿದೆ. ಎಸ್. ಸಂಜೆ ಆಗ್ತಿದ್ದಂಗೆ ಬೆಂಕಿ ಹಾಕಿ ಅಥವಾ ಕಿಚಾಯಿಸೋದು ಅಂತ ಹೇಳ್ತಾರೆ. ಹಸುಗಳನ್ನು, ಎತ್ತುಗಳನ್ನು ಕಿಚಾಯಿಸೋದು. ಮತ್ತೆ ಇಂತಹ ಒಂದು ಕಂಬಳದ ಒಂದು ರೇಸ್ಗಳನ್ನು ಮಾಡ್ತಾರೆ. ಅಂತಹ ಒಂದು ಕಂಬಳದ ರೇಸ್ ಮಾಡುವಂಥ ಒಬ್ರು ಪರಿಣಿತರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ಶ್ರೀನಿವಾಸ ಗೌಡ ಆಸ್ ವೆಲ್. ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೂ ಆತ್ಮೀಯವಾದಂಥ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾರ್ಟ್ಲಿ ವೆಲ್ಕಮ್ ಸರ್, ತಮಗೆ ಆತ್ಮೀಯವಾದಂಥ ಸ್ವಾಗತ. ಅದು ಅಷ್ಟು ಸುಲಭವಾದಂಥ ಒಂದು ಸ್ಪೋರ್ಟ್ ಅಲ್ಲ. ಸೊ ಬಹಳ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರ್ತಾರೆ ಅದರಲ್ಲಿ ಅಂತ ಹೇಳ್ಬೋದು. ಎರಡು ಎತ್ತುಗಳು ಬಹಳ ಫಾಸ್ಟಾಗಿ ಓಡ್ತಾ ಇರ್ತವೆ, ಅದರಿಂದ ಇವ್ರು ಓಡ್ತಾ ಇರ್ತಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಒಂದು ಸ್ಪೋರ್ಟ್ ಅಂತಲೇ ಹೇಳ್ಬೋದು. ಈ ಸ್ಪೋರ್ಟನ್ನು ಆಡ್ತಿದ್ದಂಥ ನಮ್ಮ ಕಂಬಳ ರೇಸರ್ ನಮ್ಮ ಶ್ರೀನಿವಾಸ್ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಟು ಹಿಮ್. And also we have Dr. Geeta Siddhi here. A huge round of applause to Geeta Siddhi. She's the first woman from Siddhi community to hold a PhD degree. So she is here today with us. ಇವರು ಇಷ್ಟೇ ಅಲ್ಲ, ಭಾಳಷ್ಟು ಆ್ಯಕ್ಟಿಂಗ್ ಸಹ ಮಾಡಿದ್ದಾರೆ. ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಸೊ ಹಾರ್ಟ್ಲಿ ವೆಲ್ಕಮ್ ಟು ಡಾಕ್ಟರ್ ಗೀತಾ ಸಿದ್ದಿ ಮ್ಯಾಮ್. ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಇದೀಗ ಇಲ್ಲಿ ಎಷ್ಟು ಜನಕ್ಕೆ ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮನ್ ಆಗಬೇಕು ಅನ್ನೋ ಆಸೆ ಇದೆ? ಆಬ್ವಿಯಸ್ಲಿ ಎಲ್ಲರಿಗೂ ಅಲ್ಲ. ಸೊ ಈಗ ನಿಮ್ಮೆಲ್ಲರಿಗೂ ರೋಲ್ ಮಾಡೆಲ್ಸ್ ಅಂತಲೇ ಹೇಳ್ಬೋದು. ಶ್ರೀತುರಾದಂಥ ಪ್ರಸನ್ನ ಸರ್ ವಿ ಹ್ಯಾವ್ ಪ್ರಸನ್ನ ಸರ್ ಇಯರ್. ಹಾರ್ಟ್ಲಿ ವೆಲ್ಕಮ್ ಟು ಪ್ರಸನ್ನ ಸರ್. ಆ್ಯಂಡ್ ವಿ ಹ್ಯಾವ್ ಜ್ಯೋತಿರ್ಮಹಿ ಇಯರ್. And also we would like to welcome Jyotirmahi ma'am. Heartily welcome to Jyotirmahi thank you so much for being a part of this wonderful event. And I would like to welcome CS Sudhir sir. Heartily welcome to CS Sudhir sir as well. And welcoming Achut Gowda as well with a huge round of applause. All right. ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ, ಇನ್ನು ಕೇವಲ 5 ನಿಮಿಷದಲ್ಲಿ ನಮ್ಮೊಟ್ಟಿಗೆ ನಮ್ಮ ಜೊತೆಗಿರ್ತಾರೆ ನಮ್ಮ ಹೆಮ್ಮೆಯ CM ಅವರು. ಸೊ ನೀವೆಲ್ಲರೂ ದಯವಿಟ್ಟು ಅಲ್ಲಿ ಹಿಂದೆ ಇರೋರು ಮುಂದೆ ಬಂದು ಕುತ್ಕೋಬೇಕು. ರಿಕ್ವೆಸ್ಟಿಂಗ್ ದ ಸ್ಟೂಡೆಂಟ್ಸ್ ಹೂ ಆರ್ ಆಕ್ಯುಪೈಡ್ ಲಾಸ್ಟ್ ಚೇರ್ಸ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪ್ಲೀಸ್ ಫಿಲ್ ದ ಫ್ರಂಟ್ ಚೇರ್ಸ್. ಫ್ರಂಟ್ ರೋನಲ್ಲಿರೋ ಚೇರ್ಸ್ಗಳನ್ನು ಫಿಲ್ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ, ವಿನಂತಿಸ್ಕೊತಾ ಇದ್ದೀವಿ. ರಿಕ್ವೆಸ್ಟಿಂಗ್ ದ ಸ್ಟೂಡೆಂಟ್ಸ್ ಅಲ್ಲಿ ಹಿಂದೆ ಕೂತಿರೋರು ದಯವಿಟ್ಟು ಮುಂದೆ ಬಂದು ಕೂತ್ಕೊಳ್ಳಿ. ಥ್ಯಾಂಕ್ ಯು.
ವಿ ಆರ್ ಸ್ಟಾರ್ಟಿಂಗ್ ದಿಸ್ ಬ್ಯೂಟಿಫುಲ್ ಮಾರ್ನಿಂಗ್. ಇನ್ನು ಸ್ವಲ್ಪ ಹೊತ್ತಲ್ಲೇ ನಮ್ಮ ಜನಮೆಚ್ಚಿದ ನಾಯಕರಾದಂಥ ಶ್ರೀಯುತರಾದಂಥ ಶ್ರೀ ಬಸವರಾಜ್ ಬೊಮ್ಮಾಯಿ ಸರ್ ಅವರು ಬಂದಿದ್ದ ತಕ್ಷಣ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಯುವ ಸಂಭಾಷಣೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವಂಥ ಎಲ್ಲ ಗೌರವಾನ್ವಿತರಿಗೆ, ಎಲ್ಲ ಸ್ಟೂಡೆಂಟ್ಸ್ಗೆ, ಎಲ್ಲ ಪೇರೆಂಟ್ಸ್ಗೆ ಮತ್ತು ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರಿಂಟ್ ಅಂಡ್ ಟೆಲಿವಿಷನ್ ಮೀಡಿಯಾದವರಿಗೆ ಎಲ್ಲರಿಗೂ ಸಹ ಆತ್ಮೀಯವಾದಂಥ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದು ಬಹಳಷ್ಟು ಕಡೆ ಟೆಲಿಕಾಸ್ಟ್ ಆಗುತ್ತೆ ಈ ಒಂದು ಕಾರ್ಯಕ್ರಮ, ಯೂಟ್ಯೂಬ್ನಲ್ಲಿ, ಬಹಳಷ್ಟು ಯೂಟ್ಯೂಬ್ ಚಾನೆಲ್ಸ್ಗಳಲ್ಲಿ ಮತ್ತು ಎಲ್ಲ ನಮ್ಮ ಕರ್ನಾಟಕದ ವಿವಿಧವಾದಂಥ ಎಲ್ಲ ಪ್ರದೇಶಗಳಲ್ಲೂ ಈ ಒಂದು ಕಾರ್ಯಕ್ರಮ ಟೆಲಿಕಾಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಹುಬ್ಳಿ, ಧಾರವಾಡ, ಬೆಳಗಾಂ, ಹೀಗೆ ಹಲವಾರು ಪ್ರದೇಶಗಳಲ್ಲಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಟೆಲಿಕಾಸ್ಟ್ ಆಗುತ್ತೆ. ಸೊ ವಿ ಆರ್ ಆಲ್ ರೆಡಿ ಟು ವೆಲ್ಕಮ್ ಅವರ್ CM. ಇನ್ನು ಕೆಲವೇ ನಿಮಿಷಗಳಲ್ಲಿ ಅವರು ಇಲ್ಲಿರ್ತಾರೆ ನಮ್ಮ ಜೊತೆಗೆ. ನಾನು ಆಂಕರ್ ಪ್ರತಿಭಾ ಗೌಡ, ಉದಯ ಟಿವಿ ಮತ್ತೆ ಸ್ಟಾರ್ ಸುವರ್ಣದಲ್ಲಿ ಸಂಘರ್ಷ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು, ಆ ಸೀರಿಯಲ್ ನಟಿಸ್ತಾ ಇದೆ. ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಟು ಹೋಸ್ಟ್ ದಿಸ್ ವಂಡರ್ಫುಲ್ ಇವೆಂಟ್ ಅಂತ ಹೇಳ್ತಾ ಇನ್ನು ಕೆಲವೇ ನಿಮಿಷದಲ್ಲಿ ಪ್ರಾರಂಭ ಮಾಡ್ತೀವಿ. ಧನ್ಯವಾದ. ಆ್ಯಂಡ್ ಇನ್ನೂ ಒಂದು ವಿಷಯ ಹೇಳಬೇಕು ನಿಮಗೆ. ಸೊ ಇಲ್ಲಿರೋಂಥ ಎಲ್ಲ ಕನ್ನಡಿಗರು ಒಂದ್ಸತಿ ಜೋರಾಗಿ ಸೌಂಡ್ ಮಾಡಬೇಕಪ್ಪ. ಇಷ್ಟೇನಾ ಕನ್ನಡಿಗರು ಸೌಂಡು? ಆಚೆ ಇರೋರೆಲ್ಲ ಓಡ್ ಬರ್ಬೇಕು ಒಳಗಡೆ ಏನ್ ನಡೀತಾ ಇದೆ ಇಲ್ಲಿ ಅಂತ, ಆ ರೀತಿ ಸೌಂಡ್ ಮಾಡ್ಬೇಕು. 1 2 3 ಗೋ ಮೇಕ್ ಸಮ್ ನಾಯ್ಸ್. ಸೂಪರ್. ಸೊ ಇವತ್ತು ನಿಮ್ಮ ಧ್ವನಿ ಏನ್ ಇಲ್ಲಿ ಕೇಳಿಸ್ತಾ ಇದೆ ಅಲ್ವಾ, ದ ಯಂಗ್ಸ್ಟರ್ಸ್ ನೀವಿದ್ದೀರಲ್ಲ, ನಿಮಗೋಸ್ಕರ ಮಾಡಿರೋಂಥ ಕಾರ್ಯಕ್ರಮ ಇದು. ಸೊ ಈ ಒಂದು ಮೇನ್ ಸ್ಟ್ರೀಮ್ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮ್ಮ ಧ್ವನಿ ಎತ್ಬೋದು ನೀವು. ನಿಜವಾಗ್ಲೂ ನಿಮ್ಮ ಕ್ವಶನ್ಸ್ ನಿಮ್ಮದು, ಆನ್ಸರ್ ನಮ್ಮ CM ಅವ್ರದ್ದು. ಸೊ ನೋಡೋಣ ಯಾರ್ಯಾರು ಏನೇನು ಕ್ವಶನ್ಸ್ ನಿಮ್ಮ ಒಂದು ಧ್ವನಿಯಾಗಿ ನಮ್ಮ ಮಾಡರೇಟರ್ ಆದಂಥ ನಮ್ಮ ಕೋ-ಫೌಂಡರ್ ಆ್ಯಂಡ್ CEO ಆಫ್ ಕು ನಮ್ಮ ಸರ್ ಇಲ್ಲೇ ಇದ್ದಾರೆ. ನಿಮ್ಮ ಒಂದು ಧ್ವನಿಯಾಗಿ ನಿಮ್ಮ ಒಂದು ಕ್ವಶನ್ಸನ್ನು ಅವ್ರು ಕೇಳ್ತಾರೆ. ಸೊ ನಿಮ್ಗೇನಾದ್ರು ಇದ್ರೂ ಕೇಳ್ಬೋದಾ ಅವರು ಸಹ ಯಂಗ್ಸ್ಟರ್ಸ್? ಒಪ್ಸೋ ನೋಡೋಣ. ಸೊ ನಿಮ್ಮ ಧ್ವನಿಯಾಗಿ ನಿಮ್ಮೆಲ್ಲರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ವಿ ಹ್ಯಾವ್ ಆರ್ ಡಿಗ್ನಿಟರಿ ಇಯರ್ ಫ್ರಮ್ ನಮ್ಮ ಕೋ-ಫೌಂಡರ್ ಆಫ್ ಕು ಇಲ್ಲಿದ್ದಾರೆ. ಸೊ ಎನಿವೇಸ್, ಸೊ ಬಿಫೋರ್ ವಿ ಸ್ಟಾರ್ಟ್, ಏನ್ ಗೊತ್ತಾ, ಒಂದ್ಸತಿ ಜೋರಾಗಿ ಚಪ್ಪಾಳೆ ತಟ್ಟಿ. ಎಷ್ಟು ಜೋರಾಗಿ ತಟ್ತೀರಾ ನೋಡೋಣ. ಓಕೆ, ಐ ಟೆಲ್ ಯು ಒನ್ ಥಿಂಗ್, ಯಾರೆಲ್ಲ ಚಪ್ಪಾಳೆ ತಟ್ತಾರೋ ಅವ್ರಿಗೆ ಕೊರೋನಾ ಬರಲ್ವಂತೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟಿ ಆರೋಗ್ಯವಂತವಾಗಿರಿ. ಒನ್ಸ್ ಅಗೇನ್ ರಿಕ್ವೆಸ್ಟಿಂಗ್ ದ ಸ್ಟೂಡೆಂಟ್ಸ್, ಅಲ್ಲಿ ಹಿಂದಗಡೆ ಆ್ಯಕ್ಚುಲಿ ಏನು ಗೊತ್ತಾ, ಲಾಸ್ಟ್ ಚೇರಲ್ಲಿ ಕೂತಿರೋ ಅಂಥ ಸ್ಟೂಡೆಂಟ್ಸ್ಗೆ ಒಂದು ಗಿಫ್ಟ್ ಹ್ಯಾಂಪರ್ ಬಂದಿದೆ. ಸೊ ದಯವಿಟ್ಟು ಮುಂದೆ ಬಂದರೆ ಆ ಗಿಫ್ಟ್ ಹ್ಯಾಂಪರ್ನ ಕೊಡ್ತೀವಿ. ಮುಂದೆ ಬಂದು ಕೂತ್ಕೊಂಡ್ರೆ ದಟ್ ಗಿಫ್ಟ್ ಹ್ಯಾಂಪರ್ ಇಸ್ ಫಾರ್ ಯು. ಲಾಸ್ಟ್ 4 rows. ಯಾರು ಬೇಗ ಬಂದು ಫಸ್ಟ್ ಇಲ್ಲಿ ಫಿಲ್ ಮಾಡ್ತಾರೆ ಚೇರ್ಸು, ಫಸ್ಟ್ 3 people ವಿಲ್ ಬಿ ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು, ಫಸ್ಟ್ 3 people ವಿಲ್ ಬಿ ಗೆಟಿಂಗ್ ದ ಹ್ಯಾಂಪರ್ಸ್. ಬೇಗ ಯಾರು ಬಂದು ಇಲ್ಲಿ ಮುಂದೆ ಕೂತ್ಕೋತಾರೆ ಚೇರ್ಸಲ್ಲಿ, they'll be getting the hampers. ಲೈಕ್ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂಡ್ ಟೋಕನ್ ಆಫ್ ಲವ್ ಇದೆ ಇಲ್ಲಿ ನಿಮಗೋಸ್ಕರ. ಲೆಟ್ಸ್ ಸಿ ಹೂಸ್ ಗೋನಾ ಫಿಲ್ ದ ಫ್ರಂಟ್ ರೋಸ್ ಆಸ್ ಸೂನ್ ಆಸ್ ಪಾಸಿಬಲ್. ಏನಿದು ಯುವಕರು ಈ ತರ ಹಿಂದೆ ಕೂತ್ಕೊಂಡ್ರೆ ಹೆಂಗೆ? ಎಲ್ಲ ಮುಂದೆ ಬರಬೇಕು. ಬನ್ನಿ ಇಲ್ಲಿ, ಕಮ್ ಆನ್ ಆಲ್ ಆಫ್ ಯು. ಅಲ್ಲಿ ಬನ್ನಿ ಮುಂದೆ. ಯಾರು ಎದೊಳ್ತಾ ಇಲ್ವಲ್ಲ, ನೀನ್ ಬಾ ಅನ್ಕೊಂಡು. ನೋಡೋಣ ಯಾರು ಬರ್ತಾರೆ. they'll be getting a goodie bag from us. ಲೆಟ್ಸ್ ಸಿ. ಸೊ ಓಕೆ, ಅಲ್ಲಿ 3 ಜನ ಬರ್ತಾ ಇದ್ದಾರೆ ಸ್ಟೂಡೆಂಟ್ಸು ಮುಂದೆ ಕುತ್ಕೊಳ್ಳಿಕ್ಕೆ. ಸೊ ಹಾರ್ಟ್ಲಿ ವೆಲ್ಕಮ್. ನಾ ಹೇಳ್ದಾಗೆ ಸ್ಟಾರ್ಟಿಂಗ್ 3 ಜನ ಯಾರಲ್ಲಿ ಇದ್ದೀರಲ್ಲ ರೋನಲ್ಲಿ, ದೇ ಆರ್ ಗೆಟಿಂಗ್ ಅ ಗುಡಿ ಬ್ಯಾಗ್ಸ್. ಸೊ ಕ್ಯಾನ್ ಐ ರಿಕ್ವೆಸ್ಟ್, ಕ್ಯಾನ್ ವಿ ಗೆಟ್ ದ ಗುಡಿ ಬ್ಯಾಗ್ಸ್ ಫಾರ್ ದೆಮ್ ಸರ್? ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ಓಕೆ, ಅಲ್ಲಿ ಸ್ಟಾರ್ಟಿಂಗ್ 3 ಜನ, ನೀವು 3 ಜನಕ್ಕೆ ಬಂದಿದೆ ಗುಡಿ ಬ್ಯಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟಿಂಗ್ ಅಪ್ ಅಂಡ್ ಕಮಿಂಗ್ ಫಾರ್ವರ್ಡ್. ಯು ಕ್ಯಾನ್ ಕಮ್ ಅಂಡ್ ಕಲೆಕ್ಟ್ ಇಟ್ ಹಿಯರ್.
ಸೊ ಅಲ್ಲಿ 3 ಜನ ಯಾರು ಎದ್ದು ಬಂದ್ರಲ್ಲ, ಪ್ಲೀಸ್ ಕಮ್ ಫಾರ್ವರ್ಡ್. ವಿ ಹ್ಯಾವ್ ಎ ಗುಡಿ ಬ್ಯಾಗ್ ಫಾರ್ ಯು. ಐ ರಿಕ್ವೆಸ್ಟ್ ದ 3 ಪೀಪಲ್. ಓಕೆ, ನಮ್ಮ ಸಿಎಂ ಅವರ ಹಾಬೀಸ್ ಏನು ಕೇಳೋಣ ಬನ್ನಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ನಲ್ಲಿ ಆಸಕ್ತಿ ಇರುವವರಿಗೆ ಸಲಹೆಗಳೇನು ಕೇಳೋಣ ಬನ್ನಿ. ರಾಜಕೀಯದಲ್ಲಿ ಯುವಕರಿಗೆ ಅವಕಾಶಗಳೇನಿವೆ ಕೇಳೋಣ ಬನ್ನಿ. ಸೊ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಪರಿಣಿತಾ ಸುಭಾಷ್ ಅವರು. ಅವರಿಗೆ ಆತ್ಮೀಯವಾದಂತ ಗೌರವಾನ್ವಿತ ಸ್ವಾಗತವನ್ನ ಕೋರ್ತಾ ಇದೀವಿ. ಸೊ ಬೀಯಿಂಗ್ ಅ ಹೀರೋಯಿನ್, ನಮ್ಮ ಕರ್ನಾಟಕದಲ್ಲಿ ಇಷ್ಟು ಸುಂದರವಾಗಿರುವಂತ ಒಂದು ಹೀರೋಯಿನ್ ಆಗಿಯೂ ಸಹ ಬಹಳಷ್ಟು ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂತಹ ಬಹುಭಾಷೆಯಲ್ಲಿ ನಟಿಸಿ ಅದರ ಜೊತೆಗೆ ಸಮಾಜ ಸೇವೆಯನ್ನು ಸಹ ಮಾಡ್ತಾ ಇರುವಂತಹ ಅದ್ಭುತವಾದಂತಹ ನಟಿ. ಅವರಿಗೆ ಹಾರ್ಟ್ಲಿ ವೆಲ್ಕಮ್ ಟು ದಿಸ್ ಬ್ಯೂಟಿಫುಲ್ ಡೇ. ನಮ್ಮ ಕಡೆಯಿಂದ ಆತ್ಮೀಯವಾದಂತ ಸ್ವಾಗತ. ಸೊ ಅಲ್ಲಿ 3 ಜನ ಯಾರಿದ್ರಿ ದಯವಿಟ್ಟು ಪ್ಲೀಸ್ ಕಮ್. ನಮ್ಮ ಸಿಎಂ ಅವರ ಹಾಬೀಸ್ ಏನು ಕೇಳೋಣ ಬನ್ನಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ನಲ್ಲಿ ಆಸಕ್ತಿ ಇರುವವರಿಗೆ ಸಲಹೆಗಳೇನು ಕೇಳೋಣ ಬನ್ನಿ. ರಾಜಕೀಯದಲ್ಲಿ ಯುವಕರಿಗೆ ಅವಕಾಶಗಳೇನಿವೆ ಕೇಳೋಣ ಬನ್ನಿ. ನಮ್ಮ ಹೆಮ್ಮೆಯ ಕಾಮನ್ ಮ್ಯಾನ್ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ನಮ್ಮಂಥ ಯುವಕರ ಜೊತೆ ಚರ್ಚೆ ಮಾಡೋಕೆ ಬರ್ತಿದ್ದಾರೆ. ಜನವರಿ 18ನೇ ತಾರೀಕು DAPM RV ಕಾಲೇಜ್ನಲ್ಲಿ ಬೆಳಿಗ್ಗೆ 9 ಗಂಟೆಗೆ ಯುವ ಸಂಭಾಷಣೆ ಕಾರ್ಯಕ್ರಮದಲ್ಲಿ ಬನ್ನಿ. ನೇರವಾಗಿ ಸಿಎಂ ಅವರನ್ನೇ ಕೇಳೋಣ, ಯಾಕಂದ್ರೆ ಈ ಸಲ ಕ್ವಶನ್ ನಮ್ದೆ. ಓಕೆ, ಸೊ ಆಗ್ಲೇ ನಾನು ಹೇಳ್ದೆ, ಯಾರು 3 ಜನ ಫಸ್ಟ್ ಮುಂದೆ ಬರ್ತಾರೆ ಅವರಿಗೆ ಒಂದು ನಮ್ಮ ಇವೆಂಟ್ ಕಡೆಯಿಂದ ಒಂದು ಗುಡಿ ಬ್ಯಾಗ್ ಇದೆ ಅಂತ. ಸೊ ಬನ್ನಿ, ನಾಚ್ಕೋಬೇಡಿ, ಎದುರ್ಕೋಬೇಡಿ, ಪ್ಲೀಸ್ ಕಮ್ ಫಾರ್ವರ್ಡ್. ಓಕೆ ಸರ್, ತಮ್ಮ ಹೆಸರು? ಜೀವನ್ ಅಂತ. ಸಾರಿ, ಜೀವನ್. ಓಕೆ, ಅವ್ರು ಯಾಕಾದ್ರೂ ಎದ್ದು ಬಂದು ಅಂತ ಅನ್ಕೊಂಡಿರ್ತಾರೆ ಪಾಪ, ಬಟ್ ಆದ್ರೂ ಇರಲಿ. ಸೊ ನೀವು ಏನದು ಫಸ್ಟ್ ಬಂದು ಕುತ್ಕೊಂಡ್ರಿ. ಆ್ಯಕ್ಚುಲಿ ಏನು ಗೊತ್ತಾ, ಯಾವತ್ತು ಜೀವನದಲ್ಲಿ ಮುಂದೆ ಇರಬೇಕಂತೆ. ಸೊ ಮುಂದೆ ಬಂದಿದ್ದೀರಾ ಇವತ್ತು. ಸಾರಿ, Last benchers also make noise. Last benches also make noise ante. Okay, so obviously yes, I was also last bench. But ಇವತ್ತು ನೋಡಿ ಇಲ್ಲಿ ಮುಂದೆ ನಿಂತ್ಕೊಂಡು ನಾಯ್ಸ್ ಮಾಡ್ತಾ ಇದ್ದೀನಿ. ಆಬ್ವಿಯಸ್ಲಿ ಇಟ್ ವಾಸ್ ಟ್ರೂ. ಎನಿವೇಸ್, ಸೊ ರೆಡಿನಾ ನೀವು ಇಸ್ಕೊಳ್ಳೋಕೆ ಗುಡಿ ಬ್ಯಾಗ್ನ? ಹೆಂಗ್ ಕೊಡ್ತೀರೋ ಕೊಟ್ಬಿಟ್ಟು ಕಳಿಸಿ ಸುಮ್ಮನೆ ಅಂತ ಇದ್ದಾರೆ ಅವರು. ಎನಿವೇಸ್, ಸೊ ನಿಮಗೆ ಇಲ್ಲಿರುವಂಥ ನಮ್ಮ ಸೆಲೆಬ್ರಿಟೀಸಲ್ಲಿ ಯಾರ ಕೈಯಿಂದ ಇಸ್ಕೋಬೇಕು ಅಂತ ಆಸೆ ಇದೆ? ನಮ್ಮ ಬಿಸ್ನೆಸ್ ಮ್ಯಾನ್ಸ್ ಇದ್ದಾರೆ, ಯಾರ ಕೈಯಿಂದ ನೀವು ಈ ಒಂದು ತಗೋಬೇಕನ್ನೋ ಆಸೆ ಇದೆ? ರಘುವಣ್ಣ. ಓಹೋ, ಸೊ ಲೆಟ್ಸ್ ವೆಲ್ಕಮ್ ರಘು ಅವರು. There you go. Thank you, Raghu. Thank you. All right. And I'm so sorry. This is for you. This is for you. So ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ, ಯುವ ಸಂಭಾಷಣೆಯ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಜನಮೆಚ್ಚಿದ ನಾಯಕರು, ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತರಾದಂಥ ಶ್ರೀ ಬಸವರಾಜ್ ಬೊಮ್ಮಾಯಿ ಸರ್ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾದಂಥ ಆದರದ ಗೌರವಾನ್ವಿತ ಪ್ರೀತಿದಾಯಕ ಅನಂತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಮ್ಮ ಸಿಎಂ, ನಮ್ಮ ಹೆಮ್ಮೆ. ಸಿಎಂ ಅಂತ ಅಂದ್ರೆ ಚೀಫ್ ಮಿನಿಸ್ಟರ್ ಅಲ್ಲ, ಕಾಮನ್ ಮ್ಯಾನ್ ಅಂತ ನಮಗೆ ತಿಳಿಸ್ಕೊಟ್ಟವರು. ಸರಳತೆಗೆ ಮತ್ತೊಂದು ಹೆಸರೇ ನಮ್ಮ ಸಿಎಂ ಅವರು. ಸರಳತೆ ಅಂದ್ರೆ ಅವರು ಅಂದ್ರೆ ಸರಳತೆ. ನೀರಿನಂತೆ ನಿರ್ಮಲ, ಹೂವಿನಂತೆ ಕೋಮಲವಾದ ಮನಸ್ಸುಳ್ಳ ನಮ್ಮೆಲ್ಲರ ನೆಚ್ಚಿನ ಜನಮೆಚ್ಚಿದ ನಾಯಕರಾದಂಥ ಶ್ರೀಯುತರಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರಿಗೆ ಆತ್ಮೀಯವಾದಂಥ ಪ್ರೀತಿದಾಯಕ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ ಜೋರಾದ ಚಪ್ಪಾಳೆಯೊಂದಿಗೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೆ ಎಂದು ಆ ವಿಘ್ನ ವಿನಾಶಕನ ಪ್ರಾರ್ಥನೆಯನ್ನ ಮಾಡ್ತಾ, ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯೋಳು ತೆಕ್ಕನೆ ಮನಮೈ ಮರೆಯುವುದು ಎಂದು ನಮ್ಮ ರಾಷ್ಟ್ರ ಕವಿಗಳಾದಂಥ ಕುವೆಂಪು ಅವರ ಮಾತುಗಳ ಮುಖಾಂತರ ಈ ಸುಂದರ ಕಾರ್ಯಕ್ರಮದ ಆರಂಭವನ್ನ ಮಾಡ್ತಾ ಇದ್ದೀವಿ. ಇದೀಗ
ಈ ಒಂದು ಕಾರ್ಯಕ್ರಮದ ಮೇಲೆ ನಮ್ಮೆಲ್ಲರ ಜನಮೆಚ್ಚಿದ ನಾಯಕರಾದಂಥ ಶ್ರೀಯುತರಾದಂಥ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರನ್ನ ಆತ್ಮೀಯವಾಗಿ ಗೌರವಾನ್ವಿತವಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಅವರ ಜೊತೆಗೆ ಶ್ರೀಯುತರಾದಂಥ ಡಾಕ್ಟರ್ MP ಶ್ಯಾಮ್ ಸರ್ ಅವರು ಹಾನರರಿ ಪ್ರೆಸಿಡೆಂಟ್ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ AVS ಮೂರ್ತಿ ಸರ್ ಅವರು ಹಾನರರಿ ಸೆಕ್ರೆಟರಿ ಆಫ್ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದೀವಿ. ಶ್ರೀ DP ನಾಗರಾಜ್ ರವರು ಹಾನರರಿ ಜಾಯಿಂಟ್ ಸೆಕ್ರೆಟರಿ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೀ ಅಪ್ರಮೇಯ ಅವರು co-founder and CEO of Co, we request you to please join us on the stage. ಶ್ರೀ ಪಂಕಜ್ ಅಡ್ವಾಣಿ ಅವರು ದ ಪದ್ಮಶ್ರೀ ಮತ್ತು ಪದ್ಮಭೂಷಣ ಅವಾರ್ಡಿ ಸ್ನೂಕರ್ ಚಾಂಪಿಯನ್ ಆದಂತ ಪಂಕಜ್ ಅಡ್ವಾಣಿ, we request you to please join us on the stage. Requesting Shri Anil Shetty, founder of Metaman, state treasurer for BJP Yuva Morcha, to please join us on the stage. Requesting Dr. Sandeep Kumar, state president for BJP Yuva Morcha, ದಯವಿಟ್ಟು ತಾವು ಸಹ ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಂತಾ ಇದೀವಿ. ಅದರ ಜೊತೆಗೆ ನಮ್ಮ ಗೌರವಾನ್ವಿತರು, ನಮ್ಮ ಸೆಲೆಬ್ರಿಟೀಸ್ ಆದಂತ ಪ್ರಣೀತ ಸುಭಾಷ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಚಂದನ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ರಘು ಗೌಡ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಸಂಜನಾ ಆನಂದ್ ಅವರು, ರಿಕ್ವೆಸ್ಟಿಂಗ್ ಸಂಜನಾ ಆನಂದ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ದ ಸ್ಟೇಜ್. ಶ್ರೀನಿವಾಸ್ ಗೌಡ ಅವರು, ಡಾಕ್ಟರ್ ಗೀತಾ ಸಿದ್ದಿ ಅವರು, ಶ್ರೀಯುತರಾದಂಥ ಪ್ರಸನ್ನ ಅವರು, ಶ್ರೀ ಜ್ಯೋತಿರ್ಮಯಿ ಅವರು ಮತ್ತು ಶ್ರೀ CS ಸುಧೀರ್ ಅವರು ಮತ್ತು ಶ್ರೀ ಅಚ್ಯುತ್ ಗೌಡ ಅವರು. ಸೊ ರಿಕ್ವೆಸ್ಟಿಂಗ್ ಆಲ್ ಆರ್ ಡಿಗ್ನಿಟರೀಸ್ ಅಂಡ್ ಆರ್ ಸೆಲೆಬ್ರಿಟೀಸ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ದ ಸ್ಟೇಜ್ ಟು ಬಿಗಿನ್ ದಿಸ್ ವಂಡರ್ಫುಲ್ ಮಾರ್ನಿಂಗ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ, ಯುವ ಸಂಭಾಷಣೆಯ ಕಾರ್ಯಕ್ರಮದಲ್ಲಿ ಕನ್ನಡದ ದೀಪವನ್ನು ಬೆಳಗಿಸುವುದರ ಮುಖಾಂತರ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡ್ತಾ ಇದ್ದೀವಿ. ಜ್ಞಾನದ ದೀಪ, ಕನ್ನಡದ ದೀಪ. ವೇದಿಕೆ ಮೇಲೆ ಕನ್ನಡದ ದೀಪವನ್ನ ನಮ್ಮ ಜನಮೆಚ್ಚಿದ ನಾಯಕರಾದಂಥ ಶ್ರೀ 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 ಬಸವರಾಜ ಬೊಮ್ಮಾಯಿ ಸರ್ ಅವರ ಅಮೃತ ಹಸ್ತದಿಂದ ಮತ್ತು ಎಲ್ಲ ನಮ್ಮ ಗೌರವಾನ್ವಿತರ ಅಮೃತ ಹಸ್ತದಿಂದ ಪ್ರಾರಂಭ ಮಾಡಲಾಯಿತು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪರ್ ಜ್ಯೋತಿ ನಮೋಸ್ತುತೆ ಎಂದು ದೇವರನ್ನ ಪ್ರಾರ್ಥಿಸುತ್ತಾ ಕಾರ್ಯಕ್ರಮದ ಶುಭಾರಂಭವನ್ನ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತರು ದಯವಿಟ್ಟು ಆಸೀನರಾಗಬೇಕಾಗಿ ವಿನಂತಿಸ್ಕೊತಾ ಇದೀಗ ಪ್ರಾಸ್ತಾವಿಕ ನುಡಿ ಶ್ರೀಯುತರಾದಂಥ ಶ್ರೀ ಅನಿಲ್ ಶೆಟ್ಟಿರವರ ಕಡೆಯಿಂದ, ಫೌಂಡರ್ ಆಫ್ ಮೆಟಾಮ್ಯಾನ್, ಅ ಫಂಡೆಡ್ ಫ್ಯಾಷನ್ ಸ್ಟಾರ್ಟ್ಅಪ್ ಅಂಡ್ ಸ್ಟೇಟ್ ಟ್ರೆಷರರ್ ಆಫ್ BJP ಯುವ ಮೋರ್ಚಾ. ಅಂದು ದಿಟ್ಟ ಹೆಜ್ಜೆ ಇಟ್ಟ ಯುವಕ, ಇಂದು ಗೆದ್ದು ಬಂದ ನಾಯಕ. ಅಂದು ಮೆಕ್ಯಾನಿಕಲ್ ಎಂಜಿನಿಯರ್, ಇಂದು ಪೊಲಿಟಿಕಲ್ ಲೀಡರ್. ಅಂದು ಟಾಟಾ ಕಂಪನಿ ಉದ್ಯೋಗಿ, ಇಂದು ಸಮಸ್ತ ಕರುನಾಡಿನ ಪ್ರತಿನಿಧಿ. ಅಂದು ನೀರಾವರಿ ಕೃಷಿ ತಜ್ಞ, ಇಂದು ರಾಜಕೀಯ ಚಾಣಕ್ಯ. ಅಂದು ನಮಸ್ಕಾರ. Good morning, everybody. You know who my father is? Well, this boy, Mr. Basavaraj, was an entrepreneur. He went to ask for a contract from a private company a while ago when he was younger, and he submitted his proposal to win a contract from a private company.
he said, I am Mr. Basavaraj. Here is my proposal. And on merit, you should give me the order. And he comes back home. Next day, he gets a call from the MD of the company, and the guy says, you didn't tell me you are Mr. Basavaraj Bommai, son of a chief minister. Then he says, yeah, I did not tell because I want you to award me this work based on my merit, not on my father's merit. That's how I introduce our Honorable Chief Minister, Mr. Basavaraj Bommai sir, as an entrepreneur turned politician. This Yuva Sambhashane is very relevant because I had the multiple opportunity to interact with him with various occasions as a part of the policy think tank and also sometimes as his son's friend. I must tell you, he's a great conversationalist, a philosopher, yet very practical in his approach. One of the most successful Chief Minister of Karnataka, who had carried forward the legacy of our BJP Chief Ministers, including Shri Yediyurappa ji, has done wonderful work in his first tenure. I must tell you, he has done so much for the youth of the state. One day I went up to him with the team of us and asked him, so there are a lot of students who wants to have interaction with you, and would you oblige to do this? He readily agreed and he said, yes, I would love to talk to students because I believe that when you grow old, you should spend more time with the younger. When you are younger, you should spend more time with the older. That's how the learning happens. That was how he understands. That means today you are here not only to gain knowledge from him, he is also here to gain some new perspective from you. So, are you all excited? Sir, I must tell you, there are two of your schemes which touched my heart. I studied in a Kannada medium government school and to a poor farmer, and you came up with Raita Vidyanidhi. My entire schooling happened with private scholarships. And this is a time when I read that news that you have initiated a scholarship program which is Raita Vidyanidhi for the children of farmers, tailors, sailors, and I was touched. Another one, which I must mention, I studied in a Kannada government school like many of the students across the state. You initiated an award called Kannada Madhyama Award for the children who score well in 10th and 12th standard who come from Kannada medium schools. ಸರ್ ನಿಜವಾಗ್ಲೂ ಖುಷಿ ಆಗುತ್ತೆ ಕನ್ನಡ ಮಾಧ್ಯಮದಲ್ಲಿ ಓದಿರೋರಿಗೆ ನೀವು ಕೊಡ್ತಾ ಇರುವಂಥ ಗೌರವ. And I could list hundreds of things he has done for the youth of the state, and list of achievements are already up and you all know. And you all know why you are here. And first of all, I thank my team, organizing team, to put this together. And sir, the way you said, you never say who is your father. Like I must tell you, my friend, your son, will never say who is his father and say, and he's somewhere here, Bharat Bommai. Thank you, Bharat, for putting all these things together. And this is the kind of a culture you brought in, and I'm very thankful because we all are the young people, look forward to listen to common man. How our Prime Minister Narendra Modi ji defined PM means Pradhan Sevak, not Pradhan Mantri. You defined CM means common man. It's time for listen to our common man CM Basavaraj Bommai sir and have an interaction with him. The stage is open. I welcome all of you to this Yuva Sambhashane with common man CM. Thank you. Thank you so much, and heartily welcome to you as well, sir, to Anil Shetty sir. So now ಈಗ ನಮ್ಮ ಹೆಮ್ಮೆ ಸಿಎಂ ಆಗಿರುವಂತ ನಮ್ಮ ನಾಯಕರ ಬಗ್ಗೆ ಒಂದು ವಿಟಿ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಓಕೆ, ಆಲ್ ರೈಟ್, ಓಕೆ. ಸೊ ಈಗ ವಿತೌಟ್ ಎನಿ ಡಿಲೇ ಈ ಒಂದು ವೇದಿಕೆಯ ಮೇಲೆ ಈ ಒಂದು ಕ್ವಶನ್ ಮತ್ತು ಆನ್ಸರ್ ರೌಂಡ್ ಏನು ನಿಮ್ಮ ಪ್ರತಿನಿಧಿಯಾಗಿ, ನಿಮ್ಮ ಧ್ವನಿಯಾಗಿ ನಮ್ಮ ಅಪ್ರಮೇಯ ಸರ್ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊತಾ ಇದ್ದೀವಿ. ದ ಕೋ ಫೌಂಡರ್ ಅಂಡ್ CEO ಆಫ್ ಕೋ, ವಿತ್ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. So mic over to the moderator, co-founder and CEO of Co, Aprameya. Very good morning to all of you. So when I was
in college, around 20 years old, if somebody had told me that someday I will be on the stage representing so many young voices and asking the Chief Minister of our state questions, I would only laugh, nothing else. This only shows two things. One is, how big-hearted our Chief Minister, sir, is, that he is ready to, take questions from the youth of this state and actually be so open and transparent about answering your questions. And that's why he is known as the Common Man CM. A big round of applause to the Chief Minister for agreeing to this. And the second is that, dreams, anybody can dream in this wonderful state called Karnataka. And someday you can also be on the stage, not just as the person who asks questions, but also probably as the Chief Minister. So this is a wonderful, wonderful state where any kind of dream can happen. So this is all because of this opportunity that the state has given as well. Sir, my first question is that, you've been an engineering graduate, you have worked with Tata Motors, you have been a successful businessman, entrepreneur, you entered politics successfully, you are now the Chief Minister of the state. Apart from being a lawyer and doctor, I think you've done everything that some of the students here would, just aspire to be one of them. What have you enjoyed the most, sir, amongst all the roles that you've taken as a student, engineering graduate, as an employee at Tata Motors, as an entrepreneur, businessman, as a politician, as the Chief Minister? What have you enjoyed the most? If you ask enjoyment, certainly as a student life is the best life. I wish I can turn my watch back to the student days, and I enjoy sitting at the back than here. We have done it so many times. But however, life is not just enjoying. It is a sort of a contentment in doing the job. Engineering is one thing where we create based on the hypothesis. That kind of a creating satisfaction is there in engineering. Then as an entrepreneur, it is all the more thrilling that you were doing job once, now you are giving job to others. And you are dealing with new technologies, new advancement. So that kind of a thrill is totally different. And as a politician, it's basically a public service what we do. And here, every moment I help a poor people, I get immense satisfaction. That moments should be more, that's what I wish. But in politics we have got different kind of shades of politics. But in all of these things, one is, the greatest challenge is politics. Because you'll forget fighting with everybody outside, you'll be fighting with your own consciences. So the moment you fight with your own conscience, there is a kind of a pressure build-up. But of course, now we have learned to live with it, and we analyze, and then we take a decision so that maximum time we don't go against our conscience. So that's all our life is all about. As Kamath said, that while young, when we were students,
we felt that when this education will be over, when I'll be starting earning. And while earning, we feel our student life was better. So we always seek what we don't have. But a person who is satisfied with what he has and has got a will to achieve what he doesn't have will be the most successful man. So now we're sitting with the future of Karnataka here. All the youth here, the next 30-40 years, they're going to be, realizing their dreams, whatever your dream is, right? Sir, if I gave you a time travel machine and I say, okay, how do you view Karnataka in 2050? What should the youth here be looking forward to? What will they be a part of? ನಮ್ಮ ಪ್ರಧಾನಮಂತ್ರಿಯವರು ಈ ವರ್ಷ 75 ವರ್ಷ ಸ್ವಾತಂತ್ರ್ಯೋತ್ಸವವನ್ನು ಅಮೃತ ಸ್ವಾತಂತ್ರ್ಯೋತ್ಸವ ಹೇಳಿದ್ದಾರೆ. ಬಟ್ ಅಲ್ಲಿಗೆ ನಿಲ್ಲಿಲ್ಲ ಅವರು. 100 ಇಯರ್ಸ್ ನಮ್ಮ ದೇಶ ಆದಾಗ 2047, ದಟ್ಸ್ ವಾಟ್ ಯು ಮೆಂಟ್ ಪ್ರಾಬಬ್ಲಿ. ಅದು ಅಮೃತ ಕಾಲ ಅಂತ ಹೇಳಿದರು. ಅಮೃತ ಕಾಲ ಅಂದರೆ ಅದರ ಅರ್ಥ ಏನು ಅಂತಂದರೆ, ಭಾರತ ದೇಶದ ಅತ್ಯಂತ ಸುವರ್ಣ ದಿನಗಳು, ಗೋಲ್ಡನ್ ಡೇಸ್ ಆರ್ ದೇರ್ ಇನ್ ನೆಕ್ಸ್ಟ್ 25 ಇಯರ್ಸ್. ಈ ದೇಶದಲ್ಲಿ ಇರುವಂಥ ಅವಕಾಶಗಳು, ಈ ದೇಶದಲ್ಲಿ ಇರುವಂಥ ಸಾಧ್ಯತೆಗಳು ಬೇರೆ ಯಾವ ದೇಶದಲ್ಲೂ ಇಲ್ಲ. ದಿಸ್ ಲ್ಯಾಂಡ್ ವಿಲ್ ಬಿ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಲ್ಯಾಂಡ್ ಆಫ್ ಅಚೀವ್ಮೆಂಟ್ಸ್. ಅದಕ್ಕಾಗಿ ಅವರು ಕರ್ತವ್ಯ ಕಾಲ ಅಂತಲೂ ಹೇಳಿದರು. ಯಾರು ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ತೀವಿ, ದ ಸಕ್ಸಸ್ ರೇಟ್ ಈಸ್ 10 times ದೆನ್ ವಾಟ್ ಇಟ್ ವಾಸ್ ಪ್ರೀವಿಯಸ್ 25 ಇಯರ್ಸ್. ಬಿಕಾಸ್ ನಾವು ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರದಿಂದ ನಾವು ಬೆಳೆದಿದ್ದೇವೆ ಅಂತಂದರೆ ಸೈನ್ಸಲ್ಲಿ ಬೆಳೆದಿದ್ದೇವೆ, ಟೆಕ್ನಾಲಜಿಯಲ್ಲಿ ಬೆಳೆದಿದ್ದೇವೆ, ಎಕನಾಮಿಕ್ ಬೆಳೆದಿದ್ದೇವೆ. ಆ್ಯಂಡ್ ಗ್ಲೋಬಲೈಸೇಷನ್ ಆದಮೇಲೆ, ಜಾಗತೀಕರಣ ಆದಮೇಲೆ, ಬಿಕಾಸ್ ಆಫ್ ದಿ ಇಂಟರ್ನೆಟ್ ಕಮ್ಯುನಿಕೇಷನ್, ಅವರ್ ನಾಲೆಜ್ ಈಸ್ ಬಿನ್ ನೋನ್ ಟು ದ ಎಂಟೈರ್ ವರ್ಲ್ಡ್ ನಾವು. ಹೀಗಾಗಿ lot of other countries are looking towards India. This is the era of knowledge. There was a time, ಒಂದು ಕಾಲ ಇತ್ತು, ಯಾರ ಹತ್ರ ಭೂಮಿ ಇದೆ ಅವ್ರು ಜಗತ್ತನ್ನು ಆಳ್ತಾ ಇದ್ರು. ಅಲೆಕ್ಸಾಂಡರ್ನೆಲ್ಲ ಹೆಸರು ಕೇಳಿದೆ. ಯಾರು ಭೂಮಿ ಜಾಸ್ತಿ ಇದೆ ಅವ್ರು ಜಗತ್ತನ್ನು ಆಳ್ತಾ ಇದ್ರು. ಮತ್ತೊಂದು ಕಾಲ ಬಂತು, ಯಾರ ಹತ್ರ ದುಡ್ಡಿದೆ, ಯಾರ ಹತ್ರ ವ್ಯಾಪಾರ ಮಾಡೋ ಶಕ್ತಿ ಇದೆ, ಕ್ಯಾಪಿಟಲ್ ಆ್ಯಂಡ್ ಬಿಸ್ನೆಸ್, ಅವ್ರು ಜಗತ್ತನ್ನು ಆಳ್ತಾ ಇದ್ರು. ಉದಾಹರಣೆಗೆ ಇವತ್ತು ಗ್ರೇಟ್ ಬ್ರಿಟನ್ನು, ಇಟ್ ಈಸ್ ಹಾಫ್ ದ ಸೈಜ್ ಆಫ್ ಕರ್ನಾಟಕ, ಬಟ್ ದೇ ಹ್ಯಾಡ್ ಕಾಲನೀಸ್ ಇನ್ 139 countries. That was in 16th and 17th centuries. But 21st century is the era of knowledge, and that capital, knowledge capital, ಭಾರತದಲ್ಲಿದೆ. It is because of all youngsters and ನಮ್ಮ ಡೆಮೋಗ್ರಫಿಕ್ ಡಿವಿಡೆಂಡ್. ನಮ್ಮ ಪ್ರಧಾನಮಂತ್ರಿಗಳು ಅದೇ ಹೇಳ್ತಾ ಇರೋದು. ಫಸ್ಟ್ ಟೈಮ್ ಒಬ್ಬ ಪ್ರೈಮ್ ಮಿನಿಸ್ಟರು ಜನಸಂಖ್ಯೆ ಅಂದರೆ ಬಹಳ ದೊಡ್ಡ ಭಾರ ಅಂತ ತಿಳ್ಕೊಂಡು, ಪಾಪ್ಯುಲೇಷನ್ ವಾಸ್ ಅ ಕರ್ಸ್ ಅಂತ ಎಲ್ಲರೂ ಮಾತಾಡ್ತಾ ಇದ್ರು. ಬಟ್ ಹಿ ಟರ್ನ್ ದ ಟೇಬಲ್ ಬೈ ಸೇಯಿಂಗ್ ದ್ಯಾಟ್ India's greatest asset is the population, and demographic dividends will lead the country to the heights. And demographic dividends ಯಾಕಂತಂದರೆ ಜನಸಂಖ್ಯೆಯಲ್ಲಿ 46% ಯುವಕರಿದ್ದಾರೆ. ಇಟ್ಸ್ ಯಂಗ್ ಕಂಟ್ರಿ ಆಫ್ ಯೂತ್ಸ್, ಕಂಟ್ರಿ ಆಫ್ ಯಂಗ್ ಪೀಪಲ್, ಯಂಗ್ ಮೈಂಡ್ಸ್, ಯಂಗ್ ಇಗ್ನೈಟೆಡ್ ಮೈಂಡ್ಸ್. ಹೀಗಾಗಿ ದೇರ್ ಇಸ್ ದಿಸ್ ಅ ಗೋಲ್ಡನ್ era, ಇಟ್ಸ್ ಅ ಗ್ರೇಟ್ ಫ್ಯೂಚರ್. And we are into the knowledge era, and we have a great resources of knowledge. Now the skill is been put forward. Skill youth power will change the world, and we are already seeing startups, unicorns, decacorns, and our young minds are reaching heights in all the fields.
in all the import from genomatics to aerospace, they are there. So there's a great future for this country and great future for Karnataka. And I want to say that ನಾನು ಹೇಳಕ್ಕೆ ಇಚ್ಛಪಡ್ತೀನಿ, ಭಾರತದ ಗ್ರೋತ್ ಇಂಜಿನ್ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. Sir, you've had the opportunity to meet the Prime Minister. ಅವ್ರನ್ನ ಮೀಟ್ ಮಾಡಿದಾಗ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಒಂದು ಕುತೂಹಲ ಇದೆ, ಹೇಗಿರುತ್ತೆ, ಯಾಕೆ ಅವರು ಅಷ್ಟು ಡಿಫ್ರೆಂಟು ಅಂತ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರನ್ನ ಮೀಟ್ ಮಾಡಿದ್ದು? ಅವ್ರನ್ನ ನೋಡಿದಾಗ ಒನ್ ಥಿಂಗ್ ಐಲ್ ಟೆಲ್ ಯು, ಈಸ್ ಅ ವೆರಿ ವೆರಿ ಇನ್ಸ್ಪೈರಿಂಗ್ ಪರ್ಸ್ನಾಲಿಟಿ, ಚರಿಸ್ಮ್ಯಾಟಿಕ್ ಪರ್ಸ್ನಾಲಿಟಿ. ಯಾರಾದರೂ ಅವ್ರ ಹತ್ರ ಒಂದು 10 ನಿಮಿಷ ಟೈಮ್ ಕಳೆದ್ರೆ ಅವ್ರು ಫಾಲೋವರ್ ಆಗಿಬಿಡ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಅವ್ರದ್ದು ಲೈಫ್. ಥ್ರೂಔಟ್ ಹೀಸ್ ಲೈಫ್ ಹಿ ಹ್ಯಾಸ್ ಡನ್ ಅ ಸೆಲ್ಫ್ಲೆಸ್ ಸರ್ವಿಸ್. ಸೆಕೆಂಡು ಅವ್ರ ಅಚೀವ್ಮೆಂಟ್, ಯಾವ್ಯಾವುದು ಸಾಧ್ಯ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ರು ಅದನ್ನೆಲ್ಲ ಮಾಡಿ ತೋರಿಸಿದ್ದಾರೆ. ಮೂರನೇದ್ದು, he has got that very eagerness to learn new things. ನಾವೇನಾದರೂ ಒಂದು ಸ್ವಲ್ಪ ಹೊಸದು ಹೇಳಿದರೆ he'll never snub us. He'll go into the detail, ask questions, he'll try to know. ಮತ್ತು ಇನ್ನೊಂದು, he is ever optimistic. Come what may, this will be happening and this will happen and positive things will happen. He is a very optimistic person. So, and above all, very very high level character he has. That makes a difference. Very few politicians in this country are with all the qualities in one person, and not just because he is our prime minister, he is the prime minister of the nation, and India's future is very definite, and the vision is going to come through under his leadership. Thank you, sir. Sir, ಈ ಕಾರ್ಯಕ್ರಮ ಇರೋದೇ to listen to the questions and answer them from the students. So there were thousands and thousands of questions. We have tried to summarize it and make sure that in this limited period of time we ask a few yeah. I'll reply them in writing. Oh, thank you so much, sir. Very nice. So Chief Minister sir has said we'll send all the questions to him and he will respond. And for now we have a bunch of questions in the audience that we will go to. The first questions are, because we're in Bangalore, let's take a couple of questions from students who live in Bangalore. Is there somebody who can give the mic around, please? Yeah, there are a couple of questions from Bangalore students here in front. Hello sir, I'm Parinita. Yeah. So dentistry in India is not that great. So ಕರ್ನಾಟಕದಲ್ಲಿ ಇಂಪ್ಲಿಮೆಂಟೇಷನ್ ಏನು ಮಾಡ್ಬೋದು ಗೌರ್ಮೆಂಟ್ ಕಡೆಯಿಂದ? ಅಂದರೆ ಇವಾಗ ಓರಲ್ ಕ್ಯಾನ್ಸರ್ ತುಂಬ ಕೇಸಸ್ ಬರ್ತಾ ಇದೆ. ಸೊ ಅದಕ್ಕೆ ಅವೇರ್ನೆಸ್ ಹೇಗಾಗ್ಬೋದು ಗೌರ್ಮೆಂಟ್ ಕಡೆಯಿಂದ? ನಮ್ಮ ರೂರಲ್ ಹಳ್ಳಿಯಲ್ಲಿರುವಂಥ ಲೈಫ್ ಸ್ಟೈಲು ಮತ್ತು ಎಸ್ಪೆಷಲಿ ಕೆಲವು ನಾರ್ತ್ ಕರ್ನಾಟಕ ಏರಿಯಾದಲ್ಲಿ ದೇ ಚೀವ್ ಟೊಬ್ಯಾಕೋ, ದೇ ಚೀವ್ ಬಿಟಲ್ ನಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಸೊ ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಈಗಾಗಲೇ ವಿ ಹ್ಯಾವ್ ಡನ್ ಲಾಟ್ ಆಫ್ ಕ್ಯಾಂಪೇನ್ಸ್, ಬಟ್
ಸರ್ಕಾರ ಕಡೆಯಿಂದ ಕ್ಯಾಂಪೇನ್ ಮಾಡಿದರೆ ಇಟ್ ವಿಲ್ ಬಿ ಲೈಕ್ ಎನಿ ಅದರ್ ಕ್ಯಾಂಪೇನ್. ನೀವು ಯಂಗ್ ಮೈಂಡ್ಸ್, ಯಂಗ್ ಡೆಂಟಿಸ್ಟ್ ನೀವು ಹೋದರೆ, ನೀವು ಮಾತನಾಡಿದರೆ ಭಾಳ ಇಂಪ್ಯಾಕ್ಟ್ ಆಗ್ತದೆ. ಈವನ್ ಇನ್ ಟೂತ್ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ದೇ ಯೂಸ್ doctors to say that this toothpaste is very sensitive, this, that and all, because people believe in your profession. It's a noble profession. ಅವ್ರು ಡಾಕ್ಟರ್ ಇದ್ದಾರೆ ಎಲ್ಲೋ ಗೊತ್ತಿಲ್ಲ, ಆ್ಯಪ್ರನ್ ಹಾಕ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅವರು. ಬಟ್ ದಟ್ ಮೇಕ್ ಪೀಪಲ್ ಬಿಲೀವ್. ಸೊ ವಿ ಆರ್ ಡೂಯಿಂಗ್ ಲಾಟ್ ಆಫ್ ಥಿಂಗ್ಸ್ ಆ್ಯಂಡ್ ವಿ ಆರ್ ಸಪ್ಲೈಯಿಂಗ್ ಲಾಟ್ ಆಫ್ ಡೆಂಟಲ್ ಚೇರ್ಸ್ ಆ್ಯಂಡ್ ರೆಗ್ಯುಲರ್ ಚೆಕಪ್ಸ್ ಆ್ಯಂಡ್ ಆಲ್ ವಿಲ್ ಬಿ ನಾರ್ಮಲಿ ಗೋಯಿಂಗ್. ಬಟ್ ಈ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕಾದ್ರೆ, see, people come to hospital when they get the problems. Till such time, they don't even think about it. So awareness is very important. So your question has brought a kind of a thinking in me, where ನಾವು ಡೆಂಟಲ್ ಸ್ಟೂಡೆಂಟ್ಸನ್ನು ಅವೇರ್ನೆಸ್ಗೆ ಉಪಯೋಗ ಮಾಡೋದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮನ್ನು, ಕ್ಯಾಂಪೇನನ್ನು ವಿತ್ ದ ಹೆಲ್ಪ್ ಆಫ್ ಆಲ್ ಕಾಲೇಜಸ್, private government colleges, all young students, I will certainly make it. Now what is at the government level, we'll make it to the people participation level. Kandita, I'll take it up. Thank you, sir. Thank you. So now I request from JSS Academy of Technical Education. Any questions? Good morning, sir. I'm from Vemna Institute of Technology. So my Where are you? question- Raise your Here. hand. Right. Your name as well. I'm Kirtan. The problem is you can see me, but I can't see you. Yes, sir. I know. These heavy lights. But unless until our eyes meet, we can't really communicate completely. Exactly, sir. You Eye agree? contacts make good communication. No, I speaks more than your words. Ah, What is your intent of your question is known. Yeah, come on. good morning, sir. Good My morning. question is all about this scholarship. So living costs in Bangalore is high, and basic contract security guy can get 2 to 3 or 3 to 4 lakhs per annum, and if that is eligibility for SSP scholarships, then we middle class people can't get eligibility for other SSP scholarships. So that eligibility should be extended to at least 4 to 5 or 5 to 6 lakhs per annum, so that other general OBCs can get opportunities in scholarships. Yeah, no, there are certain scholarships where the income limit has increased to 8 lakhs, but there are certain scholarship where it is restricted to 2.5 lakhs. So you want to increase that in urban areas. Yes, sir. That's what you meant. See, I'll tell you, it's basically a socio-economic issue. And certainly we want all the children, irrespective of their caste, creed, should have a very good education. And to bring in equality, we have got a lot of schemes. We have got special hostels for OBC, SC, STs, and so on and so forth. And this year, I'm increasing them. 100 SC, ST hospitals and 50 OBC hospitals have increased, and I have increased the capacity of the hostels by 25% than last year. So a lot of things we are doing. But however, to increase the scholarship, I look into my kitty, that's my treasury, and there is a budget coming next month. Certainly, I will consider your request. Thank you, sir. Thank you so much. Next, let's travel across to Belgaum. Any students from Belgaum here who want to ask a question? Yeah. Mike, please. ಸರ್, ನನ್ನ ಹೆಸರು ಶಾರ್ವರಿ, RNSPUC ಚಂದ್ರನಲ್ಲಿ ಓದ್ತಾ ಇದ್ದೀನಿ. ಈಗ ಮೋಸ್ಟ್ ಆಫ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೇ ಹ್ಯಾವ್ ಸ್ವಿಚ್ ಟು. Are you from Belgaum? No. Oh, okay. Anyway, go ahead. Most of our competitive exams, they have switched to a digital medium so that they can test our thinking process instead of memorization of keywords and key phrases. Is it good or bad? It is good, sir. So is there any Then I'll take your question. Is there any chance board exams can also somewhat become digital so that they actually test our thinking process and it becomes skill based instead of
descriptive and memorization. Will you agree, all of you? I don't think so. See, I know your minds. I know your heart also. Question is not that. ಏನು ಅಂದರೆ ನಮ್ಮ ಹಳ್ಳಿಗಾಡಿನ ಜನಕ್ಕೆ ಇನ್ನೂ ಡಿಜಿಟಲ್ ರೀಚ್ ಆಗಿಲ್ಲ. ಎಷ್ಟು ರೀಚ್ ಆಗಬೇಕು ರೀಚ್ ಆಗಿಲ್ಲ. ದೇ ಡೋಂಟ್ ಹ್ಯಾವ್ ದ್ಯಾಟ್ ಕೈಂಡ್ ಆಫ್ ಫಸ್ಟ್ ಹ್ಯಾಂಡ್ ನಾಲೆಡ್ಜ್, ಟ್ರೈನಿಂಗ್ ಆ್ಯಂಡ್ ಡಿಜಿಟಲ್ equipments. So till such time, every school or every group at least should be able to handle the digital thing. We have to do it. Otherwise, ಯಾರಿಗೆ ಡಿಜಿಟಲ್ ಇಲ್ಲ, we are denying them the opportunity. Therefore, till such time we have to bear with this, but ultimately it has to come. ಹೆಂಗೆ ಈಗ ಡಿಜಿಟಲ್ ಪೇಮೆಂಟ್ಸು ಇನಿಷಿಯಲಿ ಭಾಳಷ್ಟು ರೆಸಿಸ್ಟೆನ್ಸ್ ಇತ್ತು, ಎಲ್ಲ ಇತ್ತು. ಈಗ ಡಿಜಿಟಲ್ ಪೇಮೆಂಟ್ ಎಲ್ಲರೂ ಮಾಡ್ತಾಯಿದ್ದಾರೆ ಥ್ರೂ ಮೊಬೈಲ್ ಆ್ಯಂಡ್ ಅದರ್ ಥಿಂಗ್ಸ್. ದಟ್ ಡೇ ವಿಲ್ ಕಮ್, ಬರ್ತದೆ. ಅದು ಆದಷ್ಟು ಬೇಗನೆ ಬರ್ತದೆ. ಆ್ಯಂಡ್ ನಾವು ಕೂಡ ಭಾಳಷ್ಟು ಅದಕ್ಕೆ ಪುಷ್ ಮಾಡ್ತಾ ಇದ್ದೇವೆ. ಡಿಜಿಟಲ್ ಲರ್ನಿಂಗಿಗೆ, ಡಿಜಿಟಲ್ ಟ್ರೈನಿಂಗಿಗೆ, ಲಾಂಗ್ ಡಿಸ್ಟೆನ್ಸ್ ಲರ್ನಿಂಗಿಗೆ ಎಲ್ಲ ಮಾಡ್ತಾ ಇದ್ದೇವೆ. ಇನ್ನೊಂದು, ವಿ ಆರ್ ಕಮಿಂಗ್ ಔಟ್ ವಿತ್ ಆ್ಯಪ್ ಇನ್ ದ ಮಂತ್ ಆಫ್ ಫೆಬ್ರವರಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಈಗೆಲ್ಲ ಪ್ರೈವೇಟ್ನವರೆಲ್ಲ ನಿಮಗೆ ಎನ್ರೋಲ್ ಮಾಡಿ ದುಡ್ಡು ತೊಗೊಂಡು ಟ್ರೈನಿಂಗ್ ಕೊಡ್ತಾರೆ. ಡಿಜಿಟಲ್ಲು, ಅದು ಬೈಜೂಸ್ ಗೀಜೂಸ್ ಎಲ್ಲ ಕೊಡ್ತಾರಲ್ಲ, ಹಾಗೆ ಗೌರ್ಮೆಂಟದ್ದು ಒಂದು ವೆಬ್ ರೆಡಿ ಮಾಡ್ತಾ ಇದ್ದೇವೆ ವಿತ್ ಆಲ್ ಕೈಂಡ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಇಂಟ್ರಾಕ್ಟಿವ್ ದಿಸ್ ಥಿಂಗ್. ಅಲ್ಲಿ ಫ್ರೀಯಾಗಿ ನಿಮಗೆ ನಾಲೆಜ್ ಸಿಗ್ತದೆ, ಫ್ರೀಯಾಗಿ ಕ್ವಶನ್ಸ್ ಸಿಗ್ತದೆ, ಕ್ವಶನ್ ಬ್ಯಾಂಕ್ ಸಿಗ್ತದೆ, ಆ್ಯಕ್ಸೆಸ್ ಸಿಗ್ತದೆ. ಸೊ ವಿ ಆರ್ ಲಾಂಚಿಂಗ್ ನೆಕ್ಸ್ಟ್ ಮಂತ್. ಸೊ ಆವಾಗ ನಿಮಗೆ ಇನ್ನಷ್ಟು ಕಾಂಪಿಟೇಷನ್ ಮಾಡೋದಕ್ಕೆ ರೆಡಿ ರೇಖನವ್ರ ಥರ ಎಲ್ಲ ನಾಲೆಜ್ ಸಿಗ್ತದೆ. ದ್ಯಾಟ್ ವಿಲ್ ಬಿ ಮೇಡ್ ಈಸಿ. ಇದನ್ನು ಆ ಜನನು ರೂರಲ್ ಏರಿಯಾ, ಬೇರೆ ಬೇರೆ ಏರಿಯಾದವರೆಲ್ಲ ಯೂಸ್ ಮಾಡೋಕ್ಕೆ ಶುರು ಆದರೆ, ಒಂದ್ಸತಿ ಶುರು ಆದರೆ, ದೆನ್ ದೇ ಗೆಟ್ ಅಕ್ವೆಂಟೆಡ್ ವಿತ್ ದಿ ಡಿಜಿಟಲ್ ಕಮ್ಯುನಿಕೇಷನ್. ಆ್ಯಂಡ್ ಒನ್ಸ್ ದಟ್ ಈಸ್ ದೇರ್, ದೆನ್ ವೆನ್ ದ ಸೊಸೈಟಿ ಈಸ್ ರೆಡಿ, ಗೌರ್ಮೆಂಟ್ ವಿಲ್ ಬಿ ಆಲ್ವೇಸ್ ರೆಡಿ. ಫ್ಯಾಂಟಾಸ್ಟಿಕ್ ಸರ್. ಸರ್, ಬೇರೆ ಡಿಸ್ಟ್ರಿಕ್ಟ್ಸ್ ಎಲ್ಲ ಆನ್ಲೈನ್ ಲಾಗಿನ್ ಆಗಿದ್ದಾರೆ. ಸೊ ವಿಲ್ ಶಿಫ್ಟ್ ಟು ಸಮ್ ಆನ್ಲೈನ್ ಕ್ವೆಶನ್ಸ್ ಸ್ಟಾರ್ಟಿಂಗ್ ವಿತ್ ಬೆಳಗಾಂ. ಇಸ್ somebody there online? No. Bangalore will come back later. We'll take some online questions. Yeah. Hello. Go sir, ahead. good morning. My name is Vivekanand B. Kilbana and I am from KL Sibal. ಸೊ ನಂದು ಒಂದು ಕ್ವಶನ್ ಇದೆ. ಅದು ಏನಂದ್ರೆ, ರೈತರ ಪರವಾಗಿ ಏನಂದ್ರೆ, ಹಳ್ಳಿಗಳಲ್ಲಿ ಸ್ಟೋರೇಜ್ ಫೆಸಿಲಿಟೀಸ್ ಸರಿಯಾಗಿ ಇಲ್ಲ. ಯಾಕಂದ್ರೆ ಬರೀ 6,70,000 ಮೆಟ್ರಿಕ್ ಟನ್ ಇದೆ. ಅದೇ ನೀವು ಮಹಾರಾಷ್ಟ್ರದಲ್ಲಿ ಕೇಳಿದರೆ 10 lakh ಮೆಟ್ರಿಕ್ ಟನ್. ಸೊ ಇಲ್ಲಿ ಫಾರ್ಮರ್ಸ್ಗಳು ಭಾಳ ಫೇಸ್ ಮಾಡ್ತಾ ಇದ್ದಾರೆ. ಸ್ಟೋರೇಜ್ ಫೆಸಿಲಿಟೀಸ್ ಇಲ್ಲ, ಅದೇ ಯಾವ್ದ ಪ್ರೈಸಿಗೆ ಬರ್ತಿದ್ಲ ಅದ ಸೆಲ್ ಮಾಡ್ತಾರೆ. ಅಲ್ಲಿ ಸ್ಟೋರೇಜ್ ಫೆಸಿಲಿಟೀಸ್ ಬರಬರಿಲ್ಲ. ಸೊ ನಮ್ಮ ಫಾರ್ಮರ್ಸಿಗೆ ಮೇನ್ ಬೇಕಾಗಿರೋದು ಸ್ಟೋರೇಜ್ ಫೆಸಿಲಿಟೀಸ್. ಅಲ್ಲಿಂದ್ರೆ ಅವರು ಪ್ರಾಫಿಟ್ ಅನ್ನು ಗಳಿಸ್ತಾರೆ. ಈಗಾಗಲೇ ಸ್ಟೋರೇಜ್ ಫೆಸಿಲಿಟಿ ಇದೆ. ನಿಮ್ಮ ಫಿಗರ್ಸ್ ಆರ್ ರಾಂಗ್. ವೇರ್ ಹೌಸಿಂಗ್ ಕಾರ್ಪೊರೇಷನ್, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಸ್ಟೋರೇಜ್ ಬೇಕಾದಷ್ಟಿದೆ. ಪ್ರಶ್ನೆ ಏನು ಅಂತಂದರೆ, ಫಾರ್ಮರ್ಸ್ಗೆ ಆ ಒಂದು ವಿಡ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇಲ್ಲ. ಯಾಕಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ. ಸೊ ಹೀ ಸೆಲ್ಸ್ ಇನ್ ಡಿಸ್ಟ್ರೆಸ್. ಅದಾಗಬಾರ್ದು. ಅದಕ್ಕಾಗಿ ಈಗೆಲ್ಲ ಆನ್ಲೈನ್ ಟ್ರೇಡಿಂಗ್ ಎಲ್ಲ ಇಟ್ಟಿದೆ, ವೇರ್ ದ ಬೆಸ್ಟ್ ಪ್ರೈಸಸ್ ಆರ್ ಅವೈಲೇಬಲ್. ಆ್ಯಂಡ್ ಸೆಕೆಂಡ್ ಈಸ್, ನಾನು ಕಳೆದ ಬಜೆಟಲ್ಲಿ ಸ್ಟೋರೇಜ್ಗಳಿಗೆ ವಿಶೇಷ ಪ್ರೋಗ್ರಾಮ್ ಮಾಡಿದ್ದೇವೆ. ವೇರ್ ಫಾರ್ಮರ್ ಕ್ಯಾನ್ ಸ್ಟೋರ್ ಎವ್ರಿಥಿಂಗ್ ಇನ್ ದಿ ನ್ಯೂ ಟೆಕ್ನಾಲಜಿ ಸ್ಟೋರೇಜ್ ಬಂದಿದೆ. ಅದರಲ್ಲಿ ಪರ್ ಫಾರ್ಮರ್ಸ್ಗೆ ನಾವು ಹಣದ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಸೊ ದ್ಯಾಟ್ ಹೀ ಕ್ಯಾನ್ ಸ್ಟೋರ್, ಅವ್ರದ್ದು ಎಷ್ಟು ಬೆಳೀತಾರೆ ಅದನ್ನ ಅಷ್ಟು ಬೆಳೆಯೋದಕ್ಕೆ. ಕಾಮನ್ ಸ್ಟೋರೇಜ್ ಮಾಡಿದರೆ ಮಿಸ್ಯೂಸ್ ಆಗುತ್ತೆ, ಮೇಂಟೆನೆನ್ಸ್ ಆಗಲ್ಲ, ಹುಳ ತಿಂದು ಹೋಗ್ತದೆ. ಸೊ ಫಾರ್ಮರ್ ಅಟ್ ಈಸ್ ಓನ್ ಲೆವೆಲ್ ಅವ್ನಿಗೆ ಎಷ್ಟು ಬೇಕೋ ಅವ್ನು ಸ್ಟೋರೇಜ್ ಮಾಡಿ ಬೇಕಾದಾಗ ಮಾರೋದಕ್ಕೆ ಒಂದು ಯೋಜನೆಗಳನ್ನ ಈಗಾಗಲೇ ಮಾಡಿದ್ದೇವೆ. ಅದನ್ನ ಹಳ್ಳಿಯಲ್ಲಿ ಎಲ್ಲ ಕಡೆ ಈಗ ಪ್ರಾರಂಭ ಆಗ್ತದೆ ಅದು. ಆದರೆ ದ ಬೆಸ್ಟ್ ಥಿಂಗ್ ಈಸ್ ಟು ಗಿವ್ ದ ನಾಲೆಜ್ ಆಫ್ ದಿ ಮಾರ್ಕೆಟ್, ಬೆಸ್ಟ್ ಪ್ರೈಸ್ ಅಟ್ ಎ ಗಿವನ್ ಟೈಮ್. ಆ ಕೆಲಸ ಕೂಡ ಆಗ್ತದೆ. ಮತ್ತು ಈಗ ಫಾರ್ಮರ್ಸ್ ಎಕಾನಮಿ ಹೆಂಗಿದೆ ಅಂದರೆ, ದೇ ಕಾಂಟ್ ರಿಯಲಿ ಸ್ಟೋರ್ ವೇಟ್ ಫಾರ್ ದ ರೈಟ್ ಟೈಮ್ ಬಿಕಾಸ್ ದೇ ನೀಡ್ ಮನಿ ಇಮಿಡಿಯೇಟ್ಲಿ. ಆ್ಯಂಡ್ ಭಾಳಷ್ಟು ಜನ ಅಡ್ವಾನ್ಸನ್ನು ತೊಗೊಂಡ್ಬಿಟ್ಟಿರ್ತಾರೆ ಟ್ರೇಡರ್ಸ್ ಕಡೆ. ಹೀಗಾಗಿ ಸ್ಟೋರೇಜ್ ಅಟ್ ದ ಫಾರ್ಮರ್ ಲೆವೆಲ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ವಿ ಆರ್ ಗೋಯಿಂಗ್ ಟು ಡೂ ಇಟ್. ಸೊ ಹಾಗೆ ನಂದು ಇನ್ನೊಂದು ಕ್ವಶನ್ ಇದೆ. ಸೊ ಆಸ್ ನೀವು ಕಾಲೇಜ್ನಲ್ಲಿ ಇದ್ರಿ, ನೀವು ಆಸ್ ಎಲೆಕ್ಷನ್ ಇದ್ದು ಅಲ್ಲಿ ನೀವು ಜನರಲ್ ಸೆಕ್ರೆಟರಿ ಇದ್ರಿ. ಇಲ್ಲ, ಫಸ್ಟ್
ಫಸ್ಟ್ ಆಫ್ ಆಲ್ ಇಲೆಕ್ಷನ್ ಇತ್ತು, ನಾನೇನು ಜನರಲ್ ಸೆಕ್ರೆಟರಿ ಇರಲಿಲ್ಲ. ಹೇಳಿಗ. ಸೊ ಜನರಲ್ I know his question. ಸೊ ಎಲೆಕ್ಷನ್ ಈಗ ಕಾಲೇಜ್ ಅಲ್ಲಿ ಎಲೆಕ್ಷನ್ ಬಂದ್ ಆಗಿದಾವೆ ಸರ್. ಸೊ ಈಗಿನ ಯೂತ್ಸ್ ಹೆಂಗ್ ಇದನ್ ಮಾಡ್ಬೋದು ಸರ್? ಇಲ್ಲ, ಸಿ ಇಲೆಕ್ಷನ್ ಭಾಳ ಇಟ್ ಈಸ್ ನಾಟ್ ಅ ವೆರಿ ಬಿಗ್ ಥಿಂಗ್ ಫಾರ್ at your age. See, this is a time to learn and enjoy. Don't get into even a small level college politics. That will spoil your golden age. Enjoy. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಕ್ವೆಶನ್ ಬೆಳಗಾಮಿಂದ ತಗೊಳ್ಳೋಣ ಸರ್. ನಿಮ್ಮ ಹೆಸರು ಹೇಳಿ, ಆಮೇಲೆ ಕ್ವೆಶನ್ ಕೇಳಿ. ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಶಿವಾನಿ ಸಂತೋಷ್ ಜಾಧವ್. ನಾನು ಪ್ರಥಮ PUC ಅಲ್ಲಿ RLS ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ ಏನೆಂದರೆ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಕೈಗೊಂಡ ಕ್ರಮಗಳೇನು? ಒಳ್ಳೆ ಕ್ವೆಶನ್ ಇದು. ಥ್ಯಾಂಕ್ ಯು ಸರ್. This year we have started one program called Viveka, in the name of Vivekananda. 8,000 ಸ್ಕೂಲ್ ಬಿಲ್ಡಿಂಗ್ಸನ್ನು, ಸ್ಕೂಲ್ ರೂಮ್ಸನ್ನು ಕಟ್ತಾ ಇದ್ದೇವೆ. ಕರ್ನಾಟಕ ಆದಮೇಲೆ 1956 ಆದಮೇಲೆ ಒಂದೇ ವರ್ಷದಲ್ಲಿ 8,000 ಸ್ಕೂಲ್ ರೂಮ್ ಎಂದು ಕಟ್ಟಿಲ್ಲ. ಇಟ್ಸ್ ಅ ರೆಕಾರ್ಡ್. ವಿ ಶುಡ್ ಬಿಲ್ಡ್ 25,000, 25,000 ಶಾಲೆ ರೂಮ್ ಕಟ್ಟಬೇಕು. ಅದಕ್ಕೆ ಮುಂದಿನ 2 ವರ್ಷವೂ ಕೂಡ 8,000 ಕಟ್ಟಬೇಕು ಅನ್ನುವಂಥದ್ದು ಗುರಿ ಇದೆ. ಒಂದು. ಎರಡನೇದಾಗಿ ಮೇಂಟೆನೆನ್ಸ್ಗೆ ಯಾವತ್ತು ಕಡೆನೂ ದುಡ್ಡಿರಲಿಲ್ಲ. ಐ ಹ್ಯಾವ್ ಗಿವನ್ ಅ ಸ್ಪೆಷಲ್ ಫಂಡ್ ಫಾರ್ ದ ಮೇಂಟೆನೆನ್ಸ್ ಆಫ್ ಆಲ್ರೆಡಿ ಬಿಲ್ಟ್ ಬಟ್ ಇನ್ ಅ ವೆರಿ ವೆರಿ ಬ್ಯಾಡ್ ಕಂಡೀಷನ್ ಸ್ಕೂಲ್ ರೂಮ್ಸ್. ಅದನ್ನು ಮೇಂಟೆನೆನ್ಸ್ಗೆ ಈಗಾಗಲೇ ಕೊಟ್ಟಿದ್ದೇವೆ. ಆ್ಯಂಡ್ ಅಮೃತ ಯೋಜನೆಯಲ್ಲಿ ಆಲ್ಮೋಸ್ಟ್ 7,500 ಸ್ಕೂಲ್ ರೂಮ್ಸ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎಲ್ಲ ಮಾಡಿದ್ದೇವೆ. ಸೊ ಫಾರ್ ದ ಫಸ್ಟ್ ಟೈಮ್ ಎಜುಕೇಷನ್ ಇನ್ಫ್ರಾಸ್ಟ್ರಕ್ಚರ್ಗೆ ಮೈ ಗೌರ್ಮೆಂಟ್ ಈಸ್ ಗಿವಿಂಗ್ ಲಾಟ್ ಆಫ್ ಫಂಡ್ಸ್ ಆ್ಯಂಡ್ ವಿ ಆರ್ ಇನ್ವಾಲ್ವಿಂಗ್ CSR ಅದನ್ನು ಕಾನ್ಫರೆನ್ಸು ಮಾಡಿದ್ದೇವೆ. CSR ಫಂಡ್ಸ್ನು ಉಪಯೋಗ ಮಾಡಿಕೊಂಡು ಸ್ಕೂಲ್ ರೂಮ್ಸ್, ಕಾಲೇಜ್ ರೂಮ್ಸ್ ಎಲ್ಲ ಕಟ್ಟೋದಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ಸೊ ವಿದಿನ್ 1.5 years ಯು ವಿಲ್ ಸಿ ಅ ಬಿಗ್ ಚೇಂಜ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸರ್. ಇನ್ನೊಂದೆರಡು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಬೆಳಗಾವಿಗೆ ಸರ್. ನೆಕ್ಸ್ಟ್ ತುಂಬ ಡಿಸ್ಟ್ರಿಕ್ಟ್ಸ್ ಇದೆ ಕವರ್ ಮಾಡೋಕ್ಕೆ. ಇಫ್ ವಿ ಹ್ಯಾವ್ ಮೋರ್ ಟೈಮ್ ವಿಲ್ ಕಮ್ ಬ್ಯಾಕ್ ಟು ಬೆಳಗಾಂ. ಸೊ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಆಂಕ್ಲಿಗೆ ಹೋಗೋಣ. ಆಂಕ್ಲಿ. Good morning, sir. Yeah, come on. Good morning, sir. Good morning. Myself Srishti Sarde. So my question to you. You are from which school? So now. You are from which KLE school? school. KLE school. KLE school. Yes, sir. I didn't know that KLE has got such a good, very beautiful uniform. Nice uniform. Thank you, sir. And So- it is nice because my photo is there. Okay, come on, ask the question. My question is, as board exams are approaching, there is huge competition in between the students. So like we feel jealous about the students who are like gaining more marks. So instead of being jealous of them, can we like be self-esteemed and try to fetch more marks and try to get self-development instead of being jealous of others? Like any suggestion for that? Oh, very good question. There is a question and answer both. But however, I'll tell you something. See, exam is like playing a game. Okay? When you play a game, there are 2 types you play the same game. One, attitude of playing a game. One attitude is not to lose ಅಂತ ಆಟ ಆಡೋದು ಬೇರೆ. ಟು ವಿನ್, ಗೆಲ್ಲಬೇಕು ಅಂತ ಆಟ ಆಡೋದು ಬೇರೆ. Same, it means same, but the attitude is different. This is a negative attitude or a defensive attitude. This is offensive attitude and a positive attitude. So you should have a positive attitude. You should work for the exam to get the best marks. See, during student days, what happens? Now, abhyas marta, you get little fatigue. It's for everybody here also, not for her. You get fatigue. So fatigue adage anistade, oh, I have studied enough to pass. Saak bidu anistade.
that is the threshold of withdrawal. A threshold ದಾಟಬೇಕು. You have to cross that and say that I am going to get maximum marks. Having done this much, next half I will do much more better and I will achieve it and I can achieve it and I have that capacity to achieve it ಅಂತ ನೀನು ಮಾಡಿ ಅಕ್ಕಪಕ್ಕ ಏನು ಮಾರ್ಕ್ಸ್ ತೊಗೊಂತಾರೆ ತಲೆ ಕೆಡಿಸ್ಕೋಬೇಡಿ. That will bring a peer pressure. You should believe in your capacity. You should not believe in somebody's other your friend's capacity, whether to score more or less than you. That is her capacity. But your capacity is to 100% achievement is your capacity. And you have that capacity. Are you really happy with what marks you have now? You're happy? No. Not yet, sir. That's good thing. If you're happy, then that's a saturation not achieve. You should be hungry. You should be hungry to achieve. Hungry of achievement is something, a very great motivation. So since you are not happy, you will achieve it. Have a positive attitude, hard work, and do it methodically. Don't just rush through. You should be very, very careful in choosing the topics, in choosing the answers for the questions, and do it. There are some other things which you should not do, and I will not tell you. Thank you. Thank you, sir. ಈಗ ಹಾವೇರಿ ಲಾಗಿನ್ ಆಗೋಣ. ಹಾವೇರಿಯಿಂದ 2 ಕ್ವೆಶ್ಚನ್. ಹುಬ್ಳಿ. ಓಕೆ, ಹುಬ್ಳಿ. ಹಲೋ ಹುಬ್ಳಿ. ಸರ್ ಹಾವೇರಿ ಇದೆ. ಹಾವೇರಿ. ಓಕೆ. ಯೋರ್ ನೇಮ್, ಎಲ್ಲಿಂದ, ಆಮೇಲೆ ಕ್ವೆಶ್ಚನ್. Good morning, sir. I am Sanjana Hubballi from KLE Technological University, Hubballi. So I would like you to share few of your experiences when you were a student of this college. Yeah, but I was student about 40 years back now. One thing I feel jealous. The college has grown so much and it has become such a beautiful campus. I really feel that I should be student now whenever I come to that campus. Now, as far as my experiences, there are some experiences where I can't share with you, but like every day one of you have. I'm sure you have. Otherwise I'll ask and give a mic to you to share. But there are some very good experiences. Basically, it was a very small number of students, you know. We had just electrical, mechanical and civil, only 3 branches. So you imagine, very small, and everybody knew everybody, even teachers knew everybody. So it was a great fun. Secondly, we had a very good teachers who really loved us, and there were few teachers who were not so good. There were 3 types of teachers: very good teacher, kind teachers, not so good, strict, and some very, very hardly few teachers where they should not be like that. That's much I can say. Good teachers always motivated us to do, and not so good were very strict but very neutral. That's also okay. But there are few teachers who are very vindictive. ಇವನು ಭಾಳ ಹಾರಾಡ್ತಾ ಇದ್ದಾನೆ, ಇವನಿಗೊಂದು ಸ್ವಲ್ಪ ತೋರಿಸೋಣ ಅಂತಂದು. This is there in all professional colleges, not only in engineering, in medical also, because all the internal marks are with the teachers only. So they will hold it very tight. But however, we were very, very friendly with those teachers who were very, very vindictive. So we could get through. A man's weakness, whenever is very hard, it is very easy to really convince him. The bigger the man, easy to convince. And a egoless man is very difficult to convince. So these people were all with egos. So we just feed their ego. I am giving you some hints now. Okay. And we had a very big, very good experience in All India tour. That college didn't have All India tour for 20 years. So we were the first batch to introduce it.
And we did lot of things without the knowledge of our principal. So including permissions also we got without his permission. And when we went and told him that we are going on a tour, he said, who permitted you? He said, you permitted us. So all these things we used to do, and we used to spend good time on the Farafet Hall of our college, and the other side was a science college. You know, during those days, engineering college was very, very dry, and the other side was very green. So, and canteen was our favorite place. Canteen was our favorite place, and lot of things, lot of fun used to do. And but it was great learning time also, very good learning time, and we were very serious about learning also. That's why we could get our admissions in Tata Company, which was the premier company in those times. So all good things are there, and you should have fun, but not at the cost of your education. Thank you, sir. Next question from Hubli. Please go ahead. Good morning, sir. I'm Ananya Kulkarni from BVP College of Engineering, Hubli. And I'm really very privileged to talk to you right now. My question is, what is one piece of important advice that you would give to youngsters to maintain physical and mental health? Because youngsters right now are suffering from diseases and depression mostly. So what would you like to say about this? See, as a youngsters, you should identify where you are wasting your time. Each one wastes time on his own way. If you can save that time, then lot of pressures is reached out. At the time of studying or doing your homework, if you start playing or watching a TV, then after that pressure builds up. The same thing, after doing all your work, if you watch TV, that is pleasure. This is one small, very small day-to-day activity I'm just telling. Similarly, you should plan your activity, plan according to the time available, and give importance to your education and your physical health also. And look here, once again I should say that in the early morning you have to do exercise. If you sleep there, then the pressure builds up to do exercise after this thing. So time management is the best way to give solution for both mental and physical health. Do a right kind of time management, give its due for the physical activity, give its due to the mental activity, and give some space and time for yourself and for your enjoyment also. Don't be very dull every day like this. You have to cheer up, give a smile. See, there is no pressure now. Pressure is gone. The moment you smile, pressure is there. So keep smiling, everything will happen. ಆಮೇಲೆ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡಬಾರ್ದಲ್ಲ ಸರ್, ಡಿಪ್ರೆಷನ್ ಅಲ್ಲ. ನೀವು ಇನ್ಸ್ಟಾಗ್ರಾಮು, ಫೋನು, ಮೊಬೈಲು, ಚಾಟ್ಸು, ವಾಟ್ಸಪ್ಪು ಯಾವಾಗ ಬೇಕು ಅಷ್ಟೇ ಮಾಡಬೇಕು. ಮಾಡಬೇಡ ಅಂತಂದರೆ ದೇ ವಿಲ್ ಬಿಕಮ್ ಮೈ ಅಡ್ವರ್ಸರೀಸ್. ಆದರೆ ಖಂಡಿತ ಇಟ್ ಹ್ಯಾಸ್ ಟೇಕನ್ ಅ ಟೋಲ್. ಇನ್ಸ್ಟಾಗ್ರಾಮ್ ಒಂದೇ ಅಲ್ಲ, ಆಲ್ ಕೈಂಡ್ ಆಫ್ ಆ್ಯಪ್ಸ್ ವಾಟ್ ವಿ ಹ್ಯಾವ್, ದೇ ಹ್ಯಾವ್ ಟೇಕನ್ ದ ಟೋಲ್ ಆನ್ ಯಂಗ್ ಮೈಂಡ್ಸ್. Our young mind should be so strong, you have to overcome that. And what is all fed is not right, it's right. I can also feed so many things. You can also feed so many things. But you should not go by that. You should have your own source of information. You should have that analytic mind and come to a conclusion. Don't bother what others say, as long as your conscience says you are right. Your guiding force is your conscience. Nothing else. You believe in yourself, then you believe in the. Next, Bijapur. Oh, open air.
Bijapur. ಆರಾಮದಿರಿ ಸರ್? Myself, Asif Pendari from Shivgiri PU College, Ambagi, Jaipur district, Bhubaneswar constituency. ಒಂದು ನಿಮಿಷ Sir. ನೀನು ಹೆಂಗದಿ ಹೇಳೋ? ನೀನು ಹೆಂಗದಿ? ಆರಾಮದಿರಿ ಸರ್? ಮನ್ಯಾಗ ಎಲ್ಲರೂ ಆರಾಮದಾರ? ಮನ್ಯಾಗ ಹೆಂಗದಾರ ಎಲ್ಲರೂ? ಆರಾಮದಾರ ಸರ್? ನೀ ಮಜಾ ಮಾಡಕತ್ತಿಲ್ಲ ಇಲ್ಲೇ? ದಿಸ್ ಈಸ್ ಅವರ್ ಇಲ್ಲ ಸರ್. ಟಾಕಿಂಗ್. ಯಾ ಕಮ್ ಆನ್, ಹೇಳಪ್ಪ. Jaipur. My question is, what will be the upcoming traveling facilities for students who stays in remote areas? Please. ವೆರಿ ವೆರಿ ಗುಡ್ ಕ್ವಶನ್. ಇದು ನನ್ನ ಕನ್ಸಿಡರೇಷನಲ್ಲಿದೆ. ನಾನು ನೋಡಿದ್ದೇನೆ, ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ರೈಟ್ ಟೈಮಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಮತ್ತು ಭಾಳಷ್ಟು ಜನ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಮೇಲೆ ಅವಲಂಬಿತರಾಗಿದ್ದಾರೆ. ಸ್ಕೂಲ್ ಟೈಮು ಕಾಲೇಜ್ ಟೈಮ್ಗೆ ಇರೋದಿಲ್ಲ ಅಥವಾ ವಾಪಸ್ ಹೋಗೋದು ಕಷ್ಟ ಆಗ್ತದೆ. ಅದಕ್ಕಾಗಿ ನಾನು ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗೆ ಈಗಾಗಲೇ ಆ ಪ್ಲ್ಯಾನನ್ನು ವರ್ಕೌಟ್ ಮಾಡೋಕ್ಕೆ ಹೇಳಿದ್ದೀನಿ. ಸ್ಪೆಷಲ್ ಸ್ಕೂಲ್ ಬಸ್ಸಸ್ ಮಾಡಬೇಕು ಅಂತ ನನ್ನ ಚಿಂತನೆ. ಅವ್ರು ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಮತ್ತು ಸಾಯಂಕಾಲ 3ರಿಂದ 6 ಗಂಟೆವರೆಗೂ ಸ್ಪೆಷಲ್ ಬಸ್ಸಸ್ಸು, ಅದು ವಿಶೇಷವಾಗಿ ರಿಮೋಟ್ ರೂರಲ್ ಏರಿಯಾದಲ್ಲಿ ಸ್ಪೆಷಲ್ ಬಸ್ಸಸ್ ಮಾಡಬೇಕು ಅಂತ ಚಿಂತನೆಯನ್ನು ಮಾಡ್ತಾಯಿದ್ದೇವೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಇಯರಿಂದ ಅಂದರೆ ಏಪ್ರಿಲ್ ಮೇದಿಂದ ಆ ಥರದ ಒಂದು ಯೋಜನೆ ತರ್ತೇವೆ. ಖಂಡಿತ ಯಾವುದೇ ಸ್ಟೂಡೆಂಟ್ಗೂ ಟ್ರಾವೆಲ್ ಆಗೋದಕ್ಕೆ ತೊಂದರೆ ಆಗದಂತೆ ಆ ಯೋಜನೆಯನ್ನು ನಾವು ರೂಪಿಸ್ತೇವೆ. ಖಂಡಿತ. ಇಟ್ ಈಸ್ ಇನ್ ಮೈ ಅಪರ್ ಮೋಸ್ಟ್ ಇನ್ ಮೈ ಮೈಂಡ್. ಥ್ಯಾಂಕ್ ಯು. ಒಂದೇ ಕ್ವೆಶ್ಚನ್, ಟೈಮ್ ಸ್ವಲ್ಪ ಕಮ್ಮಿ ಇದೆ. ಕೇಳಪ್ಪ, ಏನೇನು ಕೇಳೋ? ಕೇಳಪ್ಪ. ನಿಮ್ಮ ಹಿಂದಿನ ದಿನವನ್ನು ಬದಲಾಯಿಸಲು ನೀವು ಸಮಯ ಪ್ರಯಾಣದ ಯಂತ್ರವನ್ನು ಹೊಂದಿದ್ದರೆ ನೀವು ಯಾವ ವಿಷಯಗಳನ್ನು ಬದಲಾಯಿಸಿ ಬಯಸುತ್ತೀರಿ? ಅಂದ್ರೇನು? ನಿಮಗೆ ಟೈಮ್ ಟ್ರಾವೆಲ್ ಮಷೀನ್ ಇದ್ದು ಹಿಂದೆ ಹೋದರೆ ಏನು ಬದಲಾಯಿಸ್ತೀರಾ? ಏನು ಬದಲಾಯಿಸ್ತೀನಿ ಅಂತಂದರೆ ಸೀದಾ ನಾನು ಸ್ಟೂಡೆಂಟ್ ಲೈಫ್ ಹೋಗ್ಬೇಕು ಅಂತೇನೆ ಅಷ್ಟೇ. ದ್ಯಾಟ್ ಇಸ್ ದ ಚೇಂಜ್. ನಿನ್ನಂಗೆ ಆಗಬೇಕಪ್ಪ ನಾನು. ಥ್ಯಾಂಕ್ ಯು. ಈಗ ಒಂದು ಕ್ವೆಶ್ಚನ್ ರಘು ಗೌಡ ಅವ್ರು ಕೇಳ್ತಾರೆ. ಹಲೋ, ನಮಸ್ಕಾರ ಸರ್, ರಘು ಅಂತ. ಸರ್, ಪಾಲಿಟಿಕ್ಸಲ್ಲಿ ಒಂದು ಲೈನ್ನ ಹೊಗಳಕ್ಕೂ ಯೂಸ್ ಮಾಡ್ತಾರೆ, ತೆಗಳಕ್ಕೂ ಯೂಸ್ ಮಾಡ್ತಾರೆ. ಏನು ಅಂತ ಅಂದರೆ, ಅವ್ರ ಐಡಿಯಾಲಜಿ ನೋಡ್ರಿ ಎಂಥ ವ್ಯಕ್ತಿ, ಅವ್ರ ಐಡಿಯಾಲಜಿ ನೋಡಿ, ಅವ್ರ ತತ್ವ ಸಿದ್ಧಾಂತಗಳು ನೋಡಿ ಎಂಥ ವ್ಯಕ್ತಿ. ಸೊ ನಿಮ್ಮ ಪ್ರಕಾರ ಪಾಲಿಟಿಕ್ಸಲ್ಲಿ ಐಡಿಯಾಲಜಿ ಎಷ್ಟು ಮುಖ್ಯ ಆಗುತ್ತೆ? ನಿಮ್ಮ ಐಡಿಯಾಲಜಿ ಏನು? ಹಾಗೆ ನೀವು ಯುವಕರಾಗಿದ್ದಾಗ ನೀವು ಇದ್ದ ಐಡಿಯಾಲಜಿಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಐಡಿಯಾಲಜಿ ಚೇಂಜ್ ಆಗಿದೆಯಾ? ಇದು ಭಾಳ ಒಳ್ಳೆ ಕ್ವೆಶ್ಚನ್ನು. ಆದರೆ ನೋಡಿ, ಇಷ್ಟೆಲ್ಲ ಸ್ಟೂಡೆಂಟ್ಸು ಡಿಸ್ಟ್ರಿಕ್ಟ್ನಲ್ಲೆಲ್ಲ ಯಾರೂ ಪೊಲಿಟಿಕಲ್ ಕ್ವೆಶ್ಚನ್ ಕೇಳಿಲ್ಲ. ನಿಂದು ಪೊಲಿಟಿಕಲ್ ಮೈಂಡು, ಇವರ ಪೊಲಿಟಿಷಿಯನ್. ನನ್ನ ತಾಯಿಗೆ ತುಂಬ ಇಂಟ್ರೆಸ್ಟ್ ಇದೆ ಸರ್. ಸೊ ಹಾಗೆ ಅಲ್ಲ, ಅಂದರೆ ನೀವು ಕೇಳಿದ್ರಲ್ಲ ಕ್ವೆಶ್ಚನ್ನು, ನಿಮ್ಮ ಐಡಿಯಾಲಜಿ ಚೇಂಜ್ ಆಗಿದೆ ಅಂತ. ಅವ್ರ ಐಡಿಯಾಲಜಿಯಿಂದ ನಿನ್ನ ಐಡಿಯಾಲಜಿಗೆ ನೀನು ಬಂದಿದೆಯಾ? ಅಲ್ಲಿದ್ದಾಗ ಇದು ಪೊಲಿಟಿಕ್ಸ್ ಇರಲಿಲ್ಲ, ಈಗ ನಿನ್ನ ಪೊಲಿಟಿಕ್ಸ್ ತಿಳ್ಕೋಬೇಕು ಅಂತಾಗಿದೆ. ಇಲ್ಲಿ ಬಂದಾಗ ಪೊಲಿಟಿಕ್ಸ್ ಮಾಡಬೇಕಂತಾಗುತ್ತೆ. ದಿಸ್ ಈಸ್ ದ ಚೇಂಜ್. ಸರ್, ಇನ್ನೊಂದೇ ಒಂದು ಪ್ರಶ್ನೆ, ನಂದು ಚಿಕ್ಕ ಪ್ರಶ್ನೆ ಇದ್ದಿದ್ದು. ಸೊ ಯೂತ್ಗೆ, ಸ್ಟೂಡೆಂಟ್ ಆಗಲಿ ಯಾರಿಗಾರು ಆಗಲಿ, ಸ್ವಲ್ಪ ನೆಗೆಟಿವಿಟಿನ ಹೇಗೆ ಫೇಸ್ ಮಾಡಬೇಕು? ಯೂತ್ ಇಟ್ ಸೆಲ್ಫ್ ಈಸ್ ಅ ಪಾಸಿಟಿವ್. ಇಟ್ಸ್ ಅ ಪಾಸಿಟಿವ್ ಪೀರಿಯಡ್. ಮನುಷ್ಯನ ಬೇರೆ ಬೇರೆ ಹಂತದಲ್ಲಿ ಅವನ ಪ್ರಯಾರಿಟೀಸ್ ಚೇಂಜ್ ಆಗ್ಕೊತ ಹೋಗ್ತದೆ.
ಥಿಂಕಿಂಗ್ ಚೇಂಜ್ ಆಕ್ಕೊಂತ ಹೋಗ್ತದೆ. ಯೂತ್ ಮೀನ್ಸ್ ಇಟ್ಸ್ ಅ ಪ್ರಾಮಿಸ್. ಯೂತ್ ಅಂದರೆ ಒಂದು ಭರವಸೆ, ಮುಂದೆ ನಾನು ಅಚೀವ್ ಮಾಡಬಲ್ಲೆ ಅನ್ನುವಂಥ ಭರವಸೆ, ಮುಂದೆ ನಾನು ದೇಶಕ್ಕಾಗಿ ಇದನ್ನು ಮಾಡ್ಬೋದು ಅನ್ನುವಂಥ ಭರವಸೆ, ಈ ಒಂದು ಸಮಾಜಕ್ಕೆ ನಾನು ಒಳ್ಳೇದು ಮಾಡಬೇಕನ್ನುವಂಥ ಭರವಸೆ, ನಾನು ವೈಯಕ್ತಿಕವಾಗಿ ಭಾಳ ಎತ್ತರಕ್ಕೆ ನೆನಸು ಮಾಡ್ಬೋದು ಅನ್ನುವಂಥ ಭರವಸೆ. ಸೊ ಯೂತ್ ಅಂದ್ರೆ ಪಾಸಿಟಿವಿಟಿ, ಯೂತ್ ಅಂದ್ರೆ ಭರವಸೆ. ಈಗ ನಾನು ಈ ಏಜಲ್ಲಿ ನಾನು ಏನು ಮಾಡಬೇಕಂತ ಯೋಚನೆ ಮಾಡಿದ್ದೇನೆ, ಅದರ ಸ್ಪೇಸು ಹೆಡ್ ರೂಮ್ ಕಮ್ಮಿ ಆಗಿರ್ತದೆ. ಯಾಕಂದ್ರೆ ನಂಗೆ ವಯಸ್ಸಾಗಿದೆ, ಅವ್ರದ್ದು ದೊಡ್ಡ ಹೆಡ್ ರೂಮ್ ಇದೆ. ದೇ ಕ್ಯಾನ್ ಡೂ ಎನಿಥಿಂಗ್. ಟೈಮ್ ಈಸ್ ದೇರ್ ಆನ್ ದೇರ್ ಸೈಡ್, ಎನರ್ಜಿ is there on their side, attitude is on their side, life is there on their side, future is there on their side. So there are positivity. ನೆಗೆಟಿವಿಟಿ ಯಾಕೆ ಬರ್ತದೆ ಅಂತಂದರೆ, ನಾವು ಸುತ್ತಲಿರೋ ಜನಗಳನ್ನು ನೋಡಿ, ನಮ್ಮ ಪರಿಸರವನ್ನು ಕೆಲವ್ರನ್ನೆಲ್ಲ ನೋಡಿ, ಮತ್ತು ರಾಂಗ್ ಕ್ಯಾರೆಕ್ಟರ್ಸನ್ನು ನಾವು ಭಾಳಷ್ಟು ಅಸೋಸಿಯೇಟ್ ಮಾಡೋಕ್ಕೆ ಹೋದಾಗ ನೆಗೆಟಿವಿಟಿ ಬರ್ತದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್, ಲೈಫ್ is not really comparable. There no other person like you, right? In looks, in character, and in your identity. You are your. It is the God's greatest creation. So you have to always compare with yourself. You have to make your own standards, your own goalpost, and try to achieve higher goal post compared to yourself. You need not compare to somebody. Now he is a genius in running his company coup. Now if I say that, oh, he is running a company coup and is doing very well, and within short time he has earned so much of money which I could not, then I am an unhappy man. Negativity comes into it. But I should be very happy that I know a person who has achieved so much in his thing, and he has achieved in his own field so much, and I am associated with him, I know him. That itself is a great pleasure. Then positivity will come into me. So always you have a competition. Competition is necessary to achieve, but competition with yourself first. And then social barometers are there. They're king. For example, a lot of people wants to become chief minister, a lot of people wants to prime minister, a lot of who are nothing, they want MLA, and those who are MLA wants to become minister. Social barometers. But per se, per human being, you have your own barometer inside, and that will be always pushing you up. So you should be always, consciousness should be alive in you. The inner voice should be alive in you, and you should spend at least 10 to 20 minutes for yourself every day. What I have done today, what I was supposed to do, what I have done, I have achieved 10%, 20%, 90%, 100%. What should I do tomorrow? What is my ultimate goal in this period as a student? So all these things you have to fix up your. And then compare. If comparison is not with others, negative will not come. Thank you, sir. Sir, one question, Haveri inda. ನಮಸ್ತೆ ಸರ್, ನನ್ನ ಹೆಸರು ಅಪರ್ಣ ಕುಲಕರ್ಣಿ ಅಂತ, GH ಕಾಲೇಜ್ ಹಾವೇರಿಯಿಂದ. ನನ್ನ ಪ್ರಶ್ನೆ ಏನಂದ್ರೆ, ಬೇರೆ ಜಿಲ್ಲೆಗಳೆಲ್ಲ ಹೋಲಿಸಿದಂತೆ ನಮ್ಮ ಜಿಲ್ಲೆಗೆ, ಹಾವೇರಿ ಜಿಲ್ಲೆಗೆ ಕ್ರೀಡೆಯಲ್ಲಿ ಅಷ್ಟೊಂದು ಪ್ರೋತ್ಸಾಹ ಸಿಗ್ತಿಲ್ಲ ಮತ್ತು ಅದಕ್ಕೆ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಿಮ್ಮಿಂದ ಏನಾದ್ರೂ ಸೌಲಭ್ಯಗಳು ಸಿಗ್ಬೋದಾ ಸರ್? ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲೆಲ್ಲ ಮಹಿಳೆಯರಿಗೆ ತುಂಬಾ ಸೌಲಭ್ಯಗಳು ಸಿಗ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ಈಗ ನಮ್ಮ ಹಾವೇರಿ ಜಿಲ್ಲೆಗೆ ಹಾವೇರಿ ಜಿಲ್ಲಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸನ್ನು ಎಕ್ಸ್ಪಾಂಡ್ ಮಾಡ್ತಾ ಇದ್ದೇವೆ. ಎಲ್ಲ ರೀತಿ ಇಂಡೋರ್ ಗೇಮ್ಸ್ ಎಲ್ಲದಕ್ಕೂ ಫೆಸಿಲಿಟಿ ಕೊಡ್ತಾ ಇದ್ದೇವೆ. ತಾಲೂಕ್ ಲೆವೆಲ್ ಸ್ಟೇಡಿಯಮ್ಸ್ ಇದ್ದಾವೆ, ಅಲ್ಲಿ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೇವೆ. ಆಮೇಲೆ ನಿಮಗೆ ವಾಟ್ ಯು ಕಾಲ್ ಈ ಟ್ರ್ಯಾಕ್ ಇರ್ತದಲ್ಲ, ಆಸ್ಟ್ರೋ ಟರ್ಫ್ ಟ್ರ್ಯಾಕ್ಸ್, ಅದನ್ನೆಲ್ಲ ಮಾಡೋದಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ. ಪ್ಲಸ್ ಇಂಡಿವಿಜುವಲಿ ಟ್ರೈನಿಂಗ್ ಮಾಡೋದಕ್ಕೂ ಕೂಡ ಕೋಚಸನ್ನು ನಾವು ನೇಮಿಸ್ತಾ ಇದ್ದೇವೆ. ಸೊ ಇಫ್ ಯು ಪಿಕಪ್, ಖಂಡಿತ ಸ್ಟೇಟ್ ಲೆವೆಲ್ಲು ಕೂಡ ಆಯ್ಕೆ ಮಾಡ್ಬೋದು. ಮತ್ತು ಗ್ರಾಮೀಣ ಕ್ರೀಡಾಕೂಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಸ್ಟೇಟ್ ಲೆವೆಲಲ್ಲಿ ಅಲ್ಲಿ ನೀವು ಭಾಗವಹಿಸಿದರೆ ಯು ಗೆಟ್ ಅ ಬೆಟರ್ ಅಪಾರ್ಚುನಿಟಿ. ಆ್ಯಂಡ್ ಸರ್ಟನ್ಲಿ ಹೆಣ್ಣು ಮಕ್ಕಳಿಗೆ
ವಿಶೇಷವಾದಂಥ ಕ್ರೀಡೆಯಲ್ಲಿ ಮತ್ತು ಇದರಲ್ಲಿ ತರಬೇತಿ ಕೊಡೋದಕ್ಕೆ ಮತ್ತು ಸೆಲ್ಫ್ ಡಿಫೆನ್ಸ್ ತರಬೇತಿ ಕೊಡೋದಕ್ಕೆ ಈಗಾಗಲೇ ಈ ವರ್ಷ 3 ಲಕ್ಷ ಹೆಣ್ಣು ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಅದನ್ನು ಈ ವರ್ಷ ಸುಮಾರು 10 ಲಕ್ಷ ಕಾಲೇಜ್ ಗೋಯಿಂಗ್ ಯಂಗ್ ಗರ್ಲ್ಸ್ಗೆ ಸೆಲ್ಫ್ ಡಿಫೆನ್ಸನ್ನು ಕಲಿಸುವಂಥದ್ದಕ್ಕೂ ಕೂಡ ನಾವು ಪ್ರೋಗ್ರಾಮ್ ಮಾಡ್ತಾಯಿದ್ದೇವೆ. ಪ್ಲಸ್ ಹಾವೇರಿಗೆ ವಿಶೇಷವಾಗಿ ಎಲ್ಲ ತಾಲೂಕು ಜಿಲ್ಲಾ ಇದಕ್ಕೆ ಸ್ಟೇಡಿಯಂಗಳನ್ನು ಇಂಪ್ರೂವ್ ಮಾಡ್ತೀವಿ ಖಂಡಿತ. Hello, good morning, sir. Myself, Sambhashane from Haveri GH College. So the question is, according to you, what is the real meaning of success and who is your inspiration, sir? Enama? Hello, good morning, sir. Yeah. My name is Sambhashane from KLE Society, GH College, Haveri. Yes. The question is, according to you, what is the real meaning of success and who is your inspiration, sir? See, for me, success is one's own achievement. ಯಾರೋ ಒಬ್ಬರು ಇಂಜಿನಿಯರ್ ಆಗಬೇಕು, ಇಂಜಿನಿಯರ್ ಆಗಿದ್ದಾರೆ, ಸಕ್ಸಸ್ಫುಲ್ ಆಗಿದ್ದಾರೆ. ಡಾಕ್ಟರ್ ಆಗಬೇಕು, ಡಾಕ್ಟರ್ ಆಗಿದ್ದು ಸಕ್ಸಸ್ಫುಲ್. Success is for oneself and he has to be successful. Certainly in life, everybody has to be successful. But there is something else called achievement. Achievement is bigger than success. Achievement is accomplishment of success. That is, when your success will benefit lot of people around you in the society. For example, somebody has invented a vaccine last year and it has helped the entire population of India. That's the greatest achievement. Therefore, you should be successful and you should not stop at that. You should be achiever. My inspiration is Swami Vivekananda. Thank you. And what Swami Vivekananda ಏನು ಹೇಳಿದ್ರು, ಬಾಯ್ಲಿ ಕ್ವಶನ್ ಕೇಳಿ ಹೋಗ್ಬೇಡಪ್ಪ, ಕರೀರಿ ಅವ್ರನ್ನ, ನಿಂತ್ಕೊ. ಸ್ವಾಮಿ ವಿವೇಕಾನಂದ ಏನು ಹೇಳಿದ್ರು ಗೊತ್ತಾ? ಸಾಧಕನಿಗೆ, ದಟ್ ಇಸ್ ಅಚೀವರ್, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವುದು ಸಾಧಕ. ದಟ್ ಮೀನ್ಸ್ life, death is not an end for an achiever. A person who lives after death is a real achiever. You should become achiever. Thank you so much, sir. We're running short of time, so as sir said, if any of you have questions, please email them across. He will definitely respond to you. Sir, ಕೊನೆಯದಾಗಿ ಯೂತ್ಗೆ ನಿಮ್ಮ ಒಂದು ಮೆಸೇಜ್. One second. No more questions. No more questions. Youth is our asset. Youth is our capital too. Youth can change the future of this country, future of my state. For youths, I just want to tell that you should be a part of history or create a history, either one of them. And I want more and more youths to create history. To create history, it takes a lot. ಆದ್ದರಿಂದ ಇತಿಹಾಸದ ಭಾಗ ಇರಬೇಕು, ಇಲ್ಲ ಇತಿಹಾಸದ ಹೊಸ ಇತಿಹಾಸ ರಚನೆ ಆಗಬೇಕು. ಆ ಥರದ ಒಂದು ಜೋಶು ನಿಮ್ಮಲ್ಲಿರಬೇಕು. ನಾನು ಮಾಡೇ ತೀರ್ತೀನಿ ಅನ್ನುವಂಥ ಜೋಶು ನಿಮ್ಮಲ್ಲಿರಬೇಕು. ಮತ್ತು ನೀವು ಏನು ಮಾಡಬೇಕಂತೀರಿ ಅದು ಸಾಧ್ಯ ಇದೆ. ಇವತ್ತೇನು ಮಾಡಬೇಕಂತೀರಿ ನಾಳೆ ಅದು ಸಾಧ್ಯ ಇದೆ. ನಥಿಂಗ್ ಇಸ್ ಇಂಪಾಸಿಬಲ್. ದಿ ಹೈಯೆಸ್ಟ್ ಪೀಕ್ ಮೌಂಟನ್ದಲ್ಲಿ ಯಾವುದು? ಮೌಂಟ್ ಎವರೆಸ್ಟ್ ಅಲ್ವಾ? ಸ್ಕೂಲ್ ಬರಲ್ಲ, ಅದು ನೀವು ಮರ್ತು ಬಿಟ್ಟಿರ್ತೀರಿ. ಮೌಂಟ್ ಎವರೆಸ್ಟ್ ಅದನ್ನು ಮೊದಲೇ ಹತ್ತಿದವರು ತೇನ್ಸಿಂಗ್ ಅಂದರೆ ಶರ್ಫ್ ಜಾತಿಗೆ ಸೇರಿದವರು. ಶೀಪ್, ಇಲ್ಲಿ ನಮ್ಮ ಹಾಲ್ಮತ ಅಂತ ಕರಿತೀವಿ ನಾವು, ಶೀಪ್ಗಳನ್ನು ರೇರ್ ಮಾಡೋರು. ಅವ್ರ ತಾಯಿ ಒಂದು ಸಣ್ಣ ಗುಡ್ಡದ ಮೇಲೆ ಕರ್ಕೊಂಡೋಗಿ 25 ಕುರಿ ಇತ್ತು ಅವ್ರದ್ದು. ಅದನ್ನು ಮೇಯಿಸ್ಕೊಂಡು ನೀನು ಸಾಯಂಕಾಲ ಬಾ ಅಂತ ಊಟದ ಬುತ್ತಿ ಗಂಟು ಕೊಡ್ತಾಯಿದ್ಲು. ಬರೀ ಅಷ್ಟೇ ಮಾಡ್ತಿಲ್ಲ, ಹೋಗುವಾಗ ಅವನ ತಲೆ ಸವರಿ ಪಕ್ಕದಲ್ಲಿ ಮೌಂಟ್ ಎವರೆಸ್ಟ್ ಇದೆ, ಇಡೀ ಜಗತ್ತಿನ ಎತ್ತರದಂತ ಹೇಳ್ತಾರೆ, ನೀನು ಹತ್ತೀಯಾ ಅಂತ ಕೇಳ್ತಿದ್ದೆ. ಎವ್ರಿಡೇ ನೀ ಹತ್ತೀಯಾ ಅಂತ. ಅವನೇನು ರಿಪ್ಲೈ ಮಾಡ್ತಿರ್ಲಿಲ್ಲ. ಬಟ್ 42 ಇಯರ್ಸ್ಗೆ ಅವನು ಹತ್ತಿ ಭಾರತ ಧ್ವಜ ಇಟ್ಟ ಅಲ್ಲಿ.
It is not easy. As we go high, oxygen ಕಮ್ಮಿ ಆಗ್ತದೆ, ಆಕ್ಸಿಜನ್ ಭಾಳ ಕಮ್ಮಿ ಹಾಕ್ಕೊಂತ ಹೋಗ್ತದೆ. ಸೊ ಅನ್ಲೆಸ್ ಅಂಟಿಲ್ ವಿ ಗಾಟ್ ಅ ವೆರಿ ಹೆಲ್ದಿ ಲಂಗ್ಸ್, ನಾಟ್ ಪಾಸಿಬಲ್. ಭಾಳ ಹತ್ತಕ್ಕೆ ಹೋಗ್ದೇನೆ ಅಲ್ಲೇ ದೇವ್ ಸಾವನ್ನು ಒಪ್ಪಿದ್ರು. ಬಟ್ ಹೀ ಅಚೀವ್ಡ್ ಇಟ್. ಆ್ಯಂಡ್ ವೆನ್ ಹಿ ಕೇಮ್ ಬ್ಯಾಕ್, lot of people and press people asked him, how do you feel that you achieved in 42 years? That Tenzing said, he laughed and said, I have not achieved in 42 years. I achieved in 10. When I was 10 years, my mother used to ask me, hatya, whether you will climb anta. Avat mana madide ondilla ond divasa idan hatye tirtini anta. That day of determination, I have climbed this anta. So this is a time to make your determination and you can achieve. So it is just, the whole world is yours. You have energy. Now you have got wings. As a youth, is itself is a very big wings. Go fly, conquer the world. Thank you. Thank you so much, sir. ಥ್ಯಾಂಕ್ ಯು. ಸೊ ಈಗಷ್ಟೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತರಾದಂಥ ಸತೀಶ್ ರೆಡ್ಡಿ ಸರ್ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊತಾ ಇದ್ದೀವಿ. ಅದರ ಜೊತೆಗೆ ಕೋ ಫೌಂಡರ್ ಆಫ್ ಝೀರೋದ ಶ್ರೀಯುತರಾದಂಥ ನಿಖಿಲ್ ಕಾಮತ್ ಸರ್, ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ದ ಸ್ಟೇಜ್. ಐ ವುಡ್ ಆಲ್ಸೋ ಲೈಕ್ ಟು ರಿಕ್ವೆಸ್ಟ್ ಡಾಕ್ಟರ್ MP Sham, the Honorary President, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್. ರಿಕ್ವೆಸ್ಟಿಂಗ್ ಡಾಕ್ಟರ್ ABS Murthy, Honorary Secretary, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್, on the stage please. 1960. Requesting Shri DP Nagaraj, Honorary Joint Secretary, ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್, to please join us on the stage. Also, I would like to request, okay, we have Prameya sir here, and Anil Shetty, the founder of Metaman, State Treasurer of BJP Yuva Morcha, and also Dr. Sandeep Kumar, State President for BJP Yuva Morcha. ಸೊ ಇದೀಗ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಿರುವಂಥ ಹಲವಾರು ಸೆಲೆಬ್ರಿಟೀಸು ಎಲ್ಲರನ್ನೂ ಸಹ ಸನ್ಮಾನಿಸುವಂಥ ಸಂದರ್ಭ. ಸೊ ಮೊದಲಿಗೆ ನಮ್ಮ ಒಂದು ವೇದಿಕೆ ಮೇಲೆ ನಾವು ಬರ್ಮಾಡ್ಕೊತಾ ಇದ್ದೀವಿ ಪದ್ಮಶ್ರೀ ಅವಾರ್ಡಿ, ಪದ್ಮಭೂಷಣ ಅವಾರ್ಡಿ